Hello friends, welcome to Kanamadi IAS and KS YouTube channel. First and foremost thing, happy Independence Day to all of you. ಇವತ್ತು ಆಗಸ್ಟ್ 15 ಇವತ್ತಿನ ಪ್ರಜಾವಾಣಿ ಮತ್ತು ಹಿಂದೂ ಪೇಪರ್ನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಬಂದಿದ್ದಾವೆ ಅಂತ ನೋಡೋಣ. ಮ್ಯಾಸ್ಕಟ್ ಬಿಡುಗಡೆ ಶ್ರೀನಗರದ ದಾಲ್ ಸರೋವರದಲ್ಲಿ ಇದೇ 21ರಿಂದ 23ರವರೆಗೆ ನಡೆಯಲಿರುವ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವಕ್ಕೆ ಒಂದು ಮ್ಯಾಸ್ಕಟ್ನ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಬಂದಿದೆ. ಎಲ್ಲಿ ನಡೆದಿತ್ತು ದಾಲ್ ಸರೋವರ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಾಲ್ ಸರೋವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ದಟ್ ಈಸ್ ವಾಟ್ ಇನ್ ದ ಫಸ್ಟ್ ಫ್ರಂಟ್ ಪೇಜ್ ಒಳಗೆ ಅದು ಇದೆ. ನೆಕ್ಸ್ಟ್, ದರ್ಶನ್ ಜೈಲು ಪಾಲಾಗಿದ್ದಾರೆ ಮತ್ತು ಬೇಲ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ನಾನು. ಆ್ಯಂಡ್ ಶರಣ ಬಸಪ್ಪ ಅಪ್ಪ ಇನ್ನಿಲ್ಲ, ಕಲಬುರ್ಗಿ ಒಳಗೆ ಇವ್ರದ್ದು ಯೂನಿವರ್ಸಿಟಿ ಇದೆ, ಇವ್ರದ್ದೇ ಯೂನಿವರ್ಸಿಟಿ ಇದೆ. ಆ್ಯಂಡ್ 8ನೇ ಪೀಠಾಧಿಪತಿ ಆಗಿದ್ದರೂ ಕೂಡ ಇವರ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದರು. ಆ್ಯಂಡ್ ಅಲ್ಪ ಕಾಲದ ಅನಾರೋಗ್ಯದಿಂದಾಗಿ ಅಪ್ಪ ಅವರು ತೀರ್ಕೊಂಡಿದ್ದಾರೆ. ಆ್ಯಂಡ್ ಇವರು ತುಂಬ ಫೇಮಸ್ ಕೂಡ ಆಗಿದ್ದಾರೆ ಕಲಬುರ್ಗಿ ಆ ಒಂದು ರೀಜನ್ ಒಳಗೆ. ಆ್ಯಂಡ್ ಎಸ್, ಅವರು ಒಬ್ಬರು ವಿಧಿವಿಷ ಆಗಿದ್ದಾರೆ, ಅದ್ರ ಬಗ್ಗೆ ಬಂದಿದೆ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇವತ್ತಿನ ಪೇಪರಲ್ಲಿ ಅಂದರೆ ಭಾಳ ಹಿಂದೆ ಹೋಗಿದೆ. ಇವತ್ತು 2 ಟೈಪ್ ಪೇಪರ್ ಬಂದಿದ್ದಾವೆ. ದೇಶದಲ್ಲೇ ಅತಿ ದೊಡ್ಡ ಸುರಂಗ ನಿರ್ಮಾಣ, ರಸ್ತೆ ನಿರ್ಮಾಣ ಬೆಂಗಳೂರಿನಲ್ಲಿ ಸಾಕ್ಷಿ ಗುಡ್ಡೆ. ಓಕೆ, ಬೆಂಗಳೂರಿನೊಳಗೆ ನಿರ್ಮಾಣ ಮಾಡ್ತಿದ್ದಾರೆ. ನಿರ್ಮಾಣ ಮಾಡಿದ ಮೇಲೆ ನೋಡೋಣ, ಅಲ್ಲಿವರೆಗೂ ಲೆಟ್ ಸಿ. ಓಕೆ, ಬಹಳಷ್ಟು ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ನೋಡಿ, ಕರ್ನಾಟಕದೊಳಗೆ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಅಂಥೇಳಿ ಈ ಕರಬೆ ಈ ಒಂದು ಆಯೋಗದವರು ಅಥವಾ ಏನು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೇಳ್ತಿದ್ದಾರೆ. ಪ್ರೊಫೆಸರ್ ತೋರಟ್ ವರದಿ ಜಾರಿಗೊಳಿಸಿ ಅಂತ ಇವರು ಹೇಳ್ತಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಒಳಗೊಂಡ ದ್ವಿಭಾಷಾ ನೀತಿ ಜಾರಿಗೆ ತರಬೇಕು. ಕನ್ನಡ ಕಲಿಸದ ಶಾಲೆಗಳ ಮಾನ್ಯತೆಯನ್ನು ರದ್ದುಪಡಿಸಬೇಕು. ಹಿಂದಿ ಹೇರಿಕೆಗೆ ಅವಕಾಶ ಬೇಡ ಅಂತ ಇವರು ಹೇಳ್ತಿದ್ದಾರೆ. ಓಕೆ, ಬಟ್ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಈಗಿರುವಂಥ ತ್ರಿಭಾಷಾ ನೀತಿ ಅಂತ ಬೆಟರು ಅಂತ ನಾನು ಆಲ್ರೆಡಿ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ನೋಡಿ, ಯುವಜನ ಆಯೋಗ ಸ್ಥಾಪನೆಗೆ ಆಗ್ರಹ. ದಿಸ್ ಈಸ್ ಇಂಪಾರ್ಟೆಂಟ್ ಗೈಸ್. ಏನು ಮಾಡುತ್ತೆ ಈ ಯುವಜನರ ಆಯೋಗ ಸ್ಥಾಪನೆ? ಯುವಜನರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಪರಿಹರಿಸಲು ಯುವಜನ ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳಿ ಯುವ ಮುನ್ನಡೆ ಕರ್ನಾಟಕ ಸಾಮಾಜಿಕ ಸ್ಪಂದನೆಗಾಗಿ ಯುವಜನರ ವೇದಿಕೆ ಆಗ್ರಹ ಮಾಡಿದೆ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು, ಯಾಕಂದರೆ ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವಜನರನ್ನು ಹೊಂದಿರುವಂಥ ದೇಶವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಪರ್ಟಿಕ್ಯುಲರ್ಲಿ ಯುವಕರ ಒಂದು ಸಮಸ್ಯೆಗಳ ಸಂಬಂಧನೇ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅಂತ ಕೂಡ ಇದು ಹೇಳಿದೆ ಗೈಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ ಇವತ್ತಿಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಕಿಶ್ತ್ವಾಡ್ ಜಿಲ್ಲೆಯಲ್ಲಿ ದುರ್ಘಟನೆ ಆಗಿದೆ, ಮೆಗಾ ಸ್ಫೋಟ ಆಗಿದೆ. ಮೆಗಾ ಸ್ಫೋಟ ಅನ್ನೋಕ್ಕಿಂತ ಮೇಘ ಸ್ಫೋಟ ಅಂತ ನಾನು ಹೇಳ್ಬೋದು. ಇದರೊಳಗೆ 46 ಮಂದಿ ಇನ್ಕ್ಲೂಡಿಂಗ್ ಯೋಧರು ಕೂಡ ಇದ್ದಾರೆ. ಮೇಘ ಸ್ಫೋಟ ಒಮ್ಮಲ್ದೊಮ್ಮಗಲೇ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಮಳೆ ಬಂದು ಮೇಘ ಸ್ಫೋಟ ಆಗಿ ಈ ಘಟನೆ ಸಂಭವಿಸಿದೆ. ಧಾರಾಕಾರ ಮಳೆ ಸುರಿದು ಗುರುವಾರ ಮಧ್ಯಾಹ್ನ ಸುಮಾರು 12ರಿಂದ 1 ವೇಳೆಗೆ ಮಧ್ಯಾಹ್ನ ಸಂಭವಿಸಿದಂಥ ಮೇಘ ಸ್ಫೋಟಕ್ಕೆ ಇಷ್ಟೊಂದು ಸಾವು ನೋವುಗಳಾಗಿದ್ದಾವೆ ಗೈಸ್. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೋದು. ಆಮೇಲೆ ರೀಸೆಂಟ್ಲಿ ಉತ್ತರಾಖಂಡದೊಳಗೂ ಕೂಡ ನೀವು ಈ ಮೇಘ ಸ್ಫೋಟವನ್ನು ನೋಡ್ಬೋದು. ಈಗ ಇಲ್ಲಿ ಆಗಿದೆ, 2021ರೊಳಗಾಗಿದೆ, 22ರೊಳಗಾಗಿದೆ, 2017ರೊಳಗಾಗಿದೆ, 2014ರೊಳಗಾಗಿದೆ. ಇದು ಕಂಟಿನ್ಯೂಸ್ ಆಗಿ ಅದು ಈ ಹಿಮಾಲಯನ್ ರೀಜನ್ ಒಳಗೆ ಈ ಮೇಘ ಸ್ಫೋಟ ಆಗೋದು ಸಾಮಾನ್ಯವಾಗಿದೆ. ಸೊ ದಟ್ಸ್ ವೆರಿ ಡೇಂಜರಸ್ ಆಲ್ಸೋ. ಓಕೆ, ನೆಕ್ಸ್ಟ್, ಸ್ವತಂತ್ರೋತ್ಸವ ದೇಶ ಉದ್ದೇಶಿಸಿ ಮಾತನಾಡುವಾಗ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅವರು ಹೇಳಿದ್ದಾರೆ, ಆಪರೇಷನ್ ಸಿಂಧೂರ್ ಇತಿಹಾಸದಲ್ಲಿ ಯಾವತ್ತೂ ಉಳಿಯುವಂಥದ್ದಾಗಿದೆ. ವಿವಿಧ ದೇಶಗಳಿಗೆ ಭೇಟಿ ನೀಡಿದ ಸರ್ವಪಕ್ಷಗಳ ಸಭೆಯಾಗಿರ್ಬೋದು. ಆ್ಯಂಡ್ ಭಾರತ ಎಂದೂ ಈ ಒಂದು ಉಗ್ರವಾದವನ್ನು ಸಹಿಸೋದಿಲ್ಲ ಅನ್ನೋದಾಗಿರ್ಬೋದು. ಈವನ್ ನಾವು ಮೊದಲಿಗೆ ಯಾರ ವಿರುದ್ಧನೂ ಈ ಒಂದು ಆಯುಧಗಳನ್ನು ಉಪಯೋಗ ಮಾಡುವುದಿಲ್ಲ, ಆದರೆ ಯಾರಾದರೂ ಮಾಡಿದರೆ ಅವ್ರನ್ನ ಬಿಡೋದಿಲ್ಲ. ಪೆಹಲ್ಗಾಮ್ ಅಟ್ಯಾಕ್ ಪ್ರವಾಸಿಗರ ಮೇಲೆ ಮಾಡಿದ್ದು
ನಾವು ಎಂದೂ ಇಂಥ ಘಟನೆಗಳನ್ನು ಸಹಿಸಿಕೊಳ್ಳುವುದಿಲ್ಲ ಅಂತ ಕೂಡ ಅವರ ಸ್ಪೀಚ್ನೊಳಗೆ ಅವರು ಹೇಳಿದ್ದಾರೆ ಗೈಸ್. ನೆಕ್ಸ್ಟ್ ಆಗಸ್ಟ್ 12 ಐತ್ಲಾ, ಇದನ್ನೂ ಒಂದು ನೆನಪಿಟ್ಕೊಡ್ರಿ. ಆಗಸ್ಟ್ 12 ಆನೆಗಳ ದಿನ, ವಿಶ್ವ ಆನೆಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಅದರ ಪ್ರಯುಕ್ತವಾಗಿ ಬನ್ನೇರುಘಟ್ಟ ವಿಶ್ವ ಆನೆ ದಿನವನ್ನು ಸಂಭ್ರಮಾಚರಣೆಯನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ ಗೈಸ್. ಓಕೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಆ್ಯಂಡ್ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ಭಾರತದ ರೇಟಿಂಗ್ ಹೆಚ್ಚಿದ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪುವರ್ 18 ವರ್ಷಗಳ ನಂತರ ಪರಿಷ್ಕರಣೆ. ಹಣಕಾಸು ಸಚಿವಾಲಯ ಇದನ್ನು ಸ್ವಾಗತ ಮಾಡಿದೆ. ನೋಡಿ, ಅಮೇರಿಕಾ ಎಷ್ಟೇ ರಿಸ್ಟ್ರಿಕ್ಷನ್ ಹಾಕಿದ್ರು, 50% ಬಿಟ್ಟು 75% ನೀವು ಟ್ಯಾಕ್ಸ್ ಹಾಕಿದ್ರು, ಇವತ್ತಿನ ಭಾರತ ಇಟ್ ಕ್ಯಾನ್ ಸಸ್ಟೈನ್. ಭಾರತಕ್ಕೆ ಸಮಸ್ಯೆಗಳಿಲ್ಲ. ಭಾರತ ಇದನ್ನು ಎದುರಿಸುವಂಥ ಶಕ್ತಿಯನ್ನು ಇವತ್ತು ಹೊಂದಿದೆ ಅಂತಲೇ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪುವರ್, ಅಮೇರಿಕಾ ದೇಶದ ಒಂದು ರೇಟಿಂಗ್ ಏಜೆನ್ಸಿ, ಅಮೇರಿಕಕ್ಕೆ ಈ ಮಾತನ್ನು ಹೇಳಿದ್ದು. ಡೆಫಿನೆಟ್ಲಿ ಇದು ಇಂಡಿಯಾದ ಒಂದು ಆರ್ಥಿಕ ಪ್ರಬಲತೆಯನ್ನು ಕುರಿತು ತೋರಿಸುತ್ತೆ ಗೈಸ್. ವ್ಯಾಪಾರ ಕೊರತೆ 8 ತಿಂಗಳ ಗರಿಷ್ಠ. ಎಸ್, ಈ ಒಂದು ನಮ್ಮ ದೇಶಕ್ಕೆ ಬರುವಂಥ ಇಂಪೋರ್ಟ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಎಕ್ಸ್ಪೋರ್ಟ್ ಹೆಚ್ಚಿಗೆ ಆಗ್ತಿಲ್ಲ. ಯಾಕಂದರೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಈ ಪಕ್ಕದ ಆರ್ಟಿಕಲಲ್ಲಿ ಬಂದಿದೆ ಗೈಸ್. ಓಕೆ, ಆ್ಯಂಡ್ ಎಸ್, UPI ಬಳಸಿ ಹಣ ಕೇಳುವ ವಹಿವಾಟಿಗೆ ಅಂಕುಶ. ನೋಡಿ, UPI ಆ್ಯಪ್ ಬಳಸಿ ಹಣ ಕೊಡಿ ಎಂದು ಬೇರೊಬ್ಬರು ಕೋರಿಕೆ ಸಲ್ಲಿಸಲು ಅಕ್ಟೋಬರ್ 1ರಿಂದ ಅವಕಾಶ ಇರುವುದಿಲ್ಲ. ಓಕೆ, ಅಂದರೆ ನಾವು UPI ಇಂದ ರಿಕ್ವೆಸ್ಟ್ ಮಾಡುವಂಥ ಅವಕಾಶ ಇರುವುದಿಲ್ಲ. ಬಿಕಾಸ್ ಭಾಳ ಸರ್ತಿ ಇದರಿಂದ ಫ್ರಾಡ್ಗಳು ಆಗ್ತಿದ್ದಾವೆ ಅನ್ನೋ ಕಾರಣಕ್ಕೆ ಇದನ್ನು ಈ ಸೌಲಭ್ಯವನ್ನು ಹಿನ್ನೆಲೆಸುವ ಮೂಲಕ UPI ವ್ಯವಸ್ಥೆ ತಾನು ಸುರಕ್ಷಿತ, ವಿಶ್ವಾಸಾರ್ಹ ಅಂತ ಕೂಡ ಅನ್ನಿಸ್ಕೊಳ್ಳೋಕ್ಕೆ ಹೊರಟಿದೆ ಗೈಸ್. ಓಕೆ, ಯಾರೋ ಬೇಕಾದರೂ ಕಳಿಸ್ಬೋದು ನಿಮಗೆ ಇಷ್ಟು ದುಡ್ಡು ಕೊಡೋದಿದೆ, ಅದು ಕೊಡೋದಿದೆ ಅಂತ, ಅದರಿಂದ ಸಮಸ್ಯೆ ಕೂಡ ಆಗ್ತಿದೆ ಅಂತ. ನೆಕ್ಸ್ಟ್, ವೇಸ್ ಪೇಸ್ ಇನ್ನಿಲ್ಲ. ಲಿಯಾಂಡರ್ ಪೇಸ್ ಇದ್ರಲ್ವ, ಟೆನ್ನಿಸ್ ಆಟಗಾರ, ಅವರ ಫಾದರ್ ಇವರು ಹಾಕಿ ಆಟಗಾರರಾಗಿದ್ದರು, ಅವರು ಡೆತ್ ಆಗಿದ್ದಾರೆ. ಅದನ್ನು ಒಂದು ಕೊಟ್ಟಿದ್ದಾರೆ, ನೆನಪಿಟ್ಕೊಡ್ರಿ. ಮತ್ತು ಇವ್ರು ಯಾರು ಅಂತ ನಿಮಗೆ ಡೌಟ್ ಬರ್ಬೋದು ಎಕ್ಸಾಮ್ ಒಳಗೆ ಏನಾದರೂ ಕೇಳಿದರೆ. ಓಕೆ, ನೆನಪಿಟ್ಕೊಡ್ರಿ ಅದಕ್ಕೆ. ನೋಡಿ, ಸ್ವತಂತ್ರ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ RN ರವಿ ಅವರ ಆಯೋಜಿಸಿರುವ ಚಹಾ ಕೂಟದಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಭಾಗವಹಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಗವರ್ನರ್ ಮತ್ತು ಈ ಒಂದು CM ನಡುವೆ ಬಹಳ ದಿನಗಳಿಂದ ಟಸಲ್ ನಡೀತಾ ಇದೆ ಗೈಸ್. ಓಕೆ, 65 ಲಕ್ಷ ಮಂದಿಯ ವಿವರಣೆಯನ್ನು ಪ್ರಕಟಿಸಿ ಬಿಹಾರ್ SIR ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಯಾಕಂದರೆ ಇದರೊಳಗೆ ಸಿಕ್ಕಾಪಟ್ಟೆ ಫ್ರಾಡ್ ನಡೆದಿದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಬದುಕಿದವ್ರನ್ನ ಸತ್ತು ಹೊಡೆದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಿದೆ. ನಿನ್ನೆ 17 ಜನ ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಹೇಳಿದ್ದಾರೆ ಅವರೆಲ್ಲ ಬದುಕಿದ್ದಾರೆ, ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಈ ಒಂದು ದಾಖಲಾತಿ ಒಳಗೆ ಇದೆ. ಸೊ ಏನು ಮಾಡ್ತಾ ಇದ್ದೀರಾ ನೀವು? ಆಮೇಲೆ ಈ ಒಂದು ಆಧಾರ್ ಕಾರ್ಡ್ ಇದ್ದರೆ, ಓಕೆ, ಆಧಾರ್ ಕಾರ್ಡ್ ಅವ್ರ ಹತ್ರ ಇದ್ದರೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಿ ಅವರಿಗೆ ವೋಟರ್ ಐಡಿನ ಕೊಡ್ರಿ ಅಂತ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿವರೆಗೂ ಆಧಾರ್ ಕಾರ್ಡ್ ಅದಕ್ಕೆ ಸಾಕ್ಷಿ ಅಲ್ಲ ಅಥವಾ ಪ್ರೂಫ್ ಅಲ್ಲ ಅಂತಲೇ ಹೇಳ್ಕೊತ ಬಂದಿದೆ. ಬಟ್ ಈಗ ಚೇಂಜ್ ಆಗಿದೆ ಗೈಸ್, ಚೇಂಜ್ ಮಾಡಿದೆ ಸುಪ್ರೀಂ ಕೋರ್ಟ್ ಅದರ ಸ್ಟ್ಯಾಂಡನ್ನು. ಓಕೆ, ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಡೀಟೇಲ್ಡ್ ಆದಂಥ ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ. ನೆಕ್ಸ್ಟ್, ವಿಶೇಷ ಸಂಪುಟ ಸಭೆ ಮುಂದಕ್ಕೆ 16ನೇ ತಾರೀಕು ನಡಿಬೇಕಾಗಿದ್ದು 19ನೇ ತಾರೀಕು ಹಾಕಿದ್ದಾರೆ. ಒಳ ಮೀಸಲಾತಿಯನ್ನು ಕುರಿತು ಕರ್ನಾಟಕದೊಳಗೆ ಏನು ಸಭೆ ನಡೆಯೋದಿತ್ತು ಅದು ಗೈಸ್. ನೆಕ್ಸ್ಟ್, ಬೀದಿ ನಾಯಿಗಳ ಸಮಸ್ಯೆಗೆ ಸ್ಥಳೀಯ ಆಡಳಿತವೇ ಹೊಣೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ ತಾನೇ ಕೊಟ್ಟಿರುವಂಥ ಒಂದು ಜಜ್ಮೆಂಟನ್ನು ಇವತ್ತು ರೀಪ್ಲೇಸ್ ಮಾಡಿದೆ. ಆ್ಯಂಡ್ ಎಲ್ಲರೂ ಕೂಡ ಹೊಣೆಗಾರರು, ಆಮೇಲೆ ಎಲ್ಲರೂ ಕೂಡಿ ಬೀದಿ ನಾಯಿಗಳನ್ನು ಬದುಕೋ ಹಾಗೆ ನಾವು ಸಹಾಯ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್, ಕತ್ತಲೆ ಎರಿತದಲ್ಲಿ ಕೈ ದಿವಿಗೆಯ ಹಂಗೇಕೆ ದಿನಮಣಿಗೆ ಅಂತ ಕುಮಾರವ್ಯಾಸರ ಒಂದು ಸಾಲನ್ನು ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್, ಧರ್ಮಸ್ಥಳದಲ್ಲಿ SIT ತನಿಖೆ ಅವಸರ ಬೇಡ, ಸತ್ಯ ಹೊರಬರಲಿ. ನೋಡಿ, 13 ಪಾಯಿಂಟ್ಸ್ಗಳನ್ನು ಹುಡುಕಿದ್ದಾರೆ. ಏನು ಅಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದೆ, ಧರ್ಮಸ್ಥಳದ ಪರಿಸರದಲ್ಲಿ ಅತ್ಯಾಚಾರ ಆಗಿದ್ದಾವೆ, ಕೊಲೆ ಆಗಿದ್ದಾವೆ, ಶವಗಳನ್ನು
ಸಾಮೂಹಿಕವಾಗಿ ಹೂತಿರುವ ಕೃತ್ಯಗಳು ನಡೆದಿವೆ ಅಂತ ಏನು ಹೇಳಿದರು, ಅದನ್ನು ನೋಡಲಿಕ್ಕೆ SIT ಏನು ರಚನೆ ಮಾಡಿದರು. SIT ಅವರು ಅಲ್ಲಿ ನಾರ್ಮಲ್ ಆಗಿ ಮನುಷ್ಯರು ಎಷ್ಟು ಹಡ್ಬೋದು ಅದಕ್ಕಿಂತನೂ ಜಾಸ್ತಿ ಅಗದಾಗಲೂ ಕೂಡ ಅಲ್ಲಿ ಯಾವುದೇ ಒಂದು ಡೆಡ್ ಬಾಡಿಗಳು ಸಿಕ್ಕಿಲ್ಲ, ಅದರ ಕುರುಹುಗಳು ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಇದನ್ನು ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಒಂದು ದಶಕದ ಹಿಂದೆ ನಡೆದ 17 ವರ್ಷಗಳ ವಯಸ್ಸಿನ ಸೌಜನ್ಯ ಎಂಬ ಯುವತಿಯ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಹೆಗ್ಡೆ ಕುಟುಂಬದ ಬಗ್ಗೆ ಗುಟ್ಟಾಗಿ ಆಡುತ್ತಿದ್ದ ಮಾತುಗಳು ದೊಡ್ಡ ದನಿ ಪಡೆಯುವಂತೆ ಮಾಡಿತ್ತು. ಅಷ್ಟೇ ಅಲ್ಲ, ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ನಡೆಸಿದ ತನಿಖೆ ಮೇಲೂ ಕೂಡ ಕೆಲವೊಂದಿಷ್ಟು ಡೌಟ್ಸ್ಗಳು ಇದ್ದವು. ಸೊ ಇಷ್ಟೆಲ್ಲ ಆದಮೇಲೆ ಈ ಒಂದು ಹೆಚ್ಚು ಹೆಣಗಳನ್ನು ಹೂತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನೂ ಕೂಡ ರೆಡಿ ಮಾಡಿದರು. ಆದರೆ ಪ್ರಾಬ್ಲಮ್ ಏನು ಅಂದರೆ, ಈ TV ವಾಹಿನಿಯವರು, ಈ ಯೂಟ್ಯೂಬ್ದವರು ಅಲ್ಲಿ ಎಲ್ಲರಿಗಿಂತನೂ ಹೆಚ್ಚಿಗೆ ಹೋಗಿ ಅದರ ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ. ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ. ಯಾರು ಸತ್ಯನೋ ಯಾರು ಸುಳ್ಳು ಇನ್ನೂ ಅದ್ರ ಬಗ್ಗೆ ಕರೆಕ್ಟಾಗಿ ಎನ್ಕ್ವೈರಿ ಮಾಡಬೇಕು. ಈಗ ಏನೂ ಸಿಕ್ಕಿಲ್ಲ ಅಂದರೂ ಅದನ್ನು ಬಿಡಬಾರ್ದು, ಅದನ್ನು ಇನ್ನೂ ಇಷ್ಟು ಸ್ಪಷ್ಟವಾಗಿ ಏನೂ ಸಿಕ್ಕಿಲ್ಲ ಅಂದರೆ ಆ ವ್ಯಕ್ತಿಗೆ ಮಂಪರು ಪರೀಕ್ಷೆ ಮಾಡಬೇಕು ನೆಕ್ಸ್ಟ್ ಟೈಮ್. ಬಿಕಾಸ್ 3-4 ಜನ IPS ಆಫೀಸರ್ನ ಹಚ್ಚಿ ಅಲ್ಲಿ ಕಳಿಸಿ ಅದನ್ನೆಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೋದು, ಇದಕ್ಕೆಲ್ಲ ಎಷ್ಟು ಎನರ್ಜಿ ಹೋಗುತ್ತೆ ಗೊತ್ತಾ. ಆಮೇಲೆ ಇವತ್ತು ಪೊಲಿಟಿಕ್ಸ್ ಎಲ್ಲ ರಿಟರ್ನ್ ಹೊಡಿತಿದ್ದಾರೆ. ಮೊದಲೆಲ್ಲ ಎನ್ಕ್ವೈರಿ ಮಾಡ್ತೀವಿ ಅಂದವರು ಇವತ್ತು ಇಲ್ಲ, ನಮಗೆ ತಿರುಪತಿ ಬಗ್ಗೆ ಮೊದಲೇ, ಈ ಧರ್ಮಸ್ಥಳದ ಬಗ್ಗೆ ಮೊದಲೇ ನಂಬಿಕೆ ಇತ್ತು ಅಂತ ಕೂಡ ಹೇಳ್ತಿದ್ದಾರೆ. ಆಮೇಲೆ ಜೈನ ಸಮುದಾಯಕ್ಕೆ ಸೇರಿದ ಈ ಕುಟುಂಬದ ಮೇಲೆ ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವೊಬ್ರು ಮಾತಾಡ್ತಿದ್ದಾರೆ. ಮೈನಾರಿಟಿ ಅಂದರೆ ಹೀಗೆ ಮಾಡ್ತಾರೆ ಅಂತ ಕೆಲವೊಬ್ರು ಮಾತಾಡ್ತಿದ್ದಾರೆ. ಎನಿವೆ, ಸತ್ಯಾಸತ್ಯತೆ ಹೊರಗೆ ಬರಬೇಕು, ಕೆಟ್ಟ ಹೆಸರು ಬರದೇ ಇರುವ ಹಾಗೆ ಆ ಕ್ಷೇತ್ರಕ್ಕೂ ನೋಡ್ಕೋಬೇಕು ಅಂತ ಕೂಡ ಆರ್ಟಿಕಲಲ್ಲಿ ಹೇಳ್ತದೆ ಗೈಸ್. ನೆಕ್ಸ್ಟ್, ಲಕ್ಷ್ಮಣ ರೇಖೆ ಮತ್ತು ಸ್ತ್ರೀ ಸ್ವಾತಂತ್ರ್ಯ. ಅವತ್ತು ಸೀತಾ ಇದ್ದಾಗಲೂ ಕೂಡ ಲಕ್ಷ್ಮಣದ ರೇಖೆಯನ್ನು ದಾಟೋದು ಎಷ್ಟು ಕಷ್ಟ ಇತ್ತು. ಆ್ಯಂಡ್ ಇವತ್ತು ಕೂಡ ಹೆಣ್ಣು ಹೊರಗೆ ಹೋಗಿ ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ. ಆ್ಯಂಡ್ ಗಾಂಧೀಜಿ, ಅಂಬೇಡ್ಕರ್ ಮಹಿಳೆಯರಿಗೆ ಸಮಾನ ಅವಕಾಶದ ಮೂಲಕ ಅವರ ಸಬಲೀಕರಣದಲ್ಲಿ ಬದಲಾದ ನಂಬಿಕೆಯನ್ನಿಟ್ಟಿದ್ರು. ಆದರೆ ಅವರ ಆಶಯಗಳು ನೆರವೇರಲು ಸಾಧ್ಯವಾಗದಂತೆ ನಮ್ಮ ವ್ಯವಸ್ಥೆ ತುಕ್ಕು ಹಿಡಿದಿದೆ. ಹಾಗಾಗಿ ಜನಾಂದೋಲನದ ಮೂಲಕ ನಮ್ಮ ನಾಗರಿಕ ಪ್ರಜ್ಞೆಯನ್ನು ಸದೃಢಗೊಳಿಸುವ ಅವಶ್ಯಕತೆ ಇದೆ ಅಂತ ಆರ್ಟಿಕಲಲ್ಲಿ ಹೇಳ್ತಾರೆ. ನೋಡಿ, ರಾಮಾಯಣದ ಗಂಡಿನ ಒಂದು ಪಾತ್ರ ಇತ್ತು, ಅದೇ ಥರನೇ ಇವತ್ತಿನ ಕೂಡ ಗಂಡು ಮಕ್ಕಳು ಅಂದರೆ ಒಂದು ಪುರುಷ ಪ್ರಧಾನ ಸಮಾಜ ಇದೆ. ಗಂಡು ಮಕ್ಕಳಿಗೆ ಬೆಲೆ ಇರುವಷ್ಟು ಹೆಣ್ಮಕ್ಳಿಗಿಲ್ಲ. ಸೊ ಹೆಣ್ಣು ಮಕ್ಕಳು ಯಾವ ಥರ ಪುರುಷರು ಹೇಳ್ದಾಗೇ ಇರಬೇಕು. ಸೊ ತಮ್ಮ ಮನೆಯೊಳಗೆ ಇರಬೇಕು, ಗೃಹದೊಳಗೆ ಇರಬೇಕು, ಮನೆಯೊಳಗೆ ಇರಬೇಕು. ಆಮೇಲೆ ಮನೆಯ ಹೆಂಗಸರು ಹದ್ದು ಬಸ್ತಿನಲ್ಲಿಟ್ಟರೆ ಮಹಿಳಾ ಶೋಷಣೆ ಒಂದು ಸಾಮಾಜಿಕ ಪಿಡುಗಾಗಿ ಬೆಳೆಯುತ್ತಿರಲಿಲ್ಲ ಎನ್ನುವುದು ಸಾಮಾನ್ಯವಾದಂಥ ಪ್ರಜ್ಞೆ ಆಗಿದೆ. ಇವತ್ತು ಗಂಡು ಮಕ್ಕಳು ಈ ಥರ ವಿಚಾರ ಮಾಡಲಿಕ್ಕೆ ಒಂದು ಕಾರಣ ಕೂಡ ಕೊಡ್ತಾರೆ ಇವರು. ದೇಹದ ಮೇಲಿನ ಧ್ಯಾನಕ್ಕಿಂತ ಬೌದ್ಧಿಕ ಚಿಂತನೆಗೆ ಮಹಿಳೆಯರು ಭೌತಿಕ ಚಿಂತನೆಯನ್ನು ಮಾಡುವುದರ ಮೂಲಕ ಮಹಿಳೆಯರು ಸಬಲಗೊಳ್ಳಬಲ್ಲರು. ಆದರೆ ಇವತ್ತು ಬಹಳಷ್ಟು ಜನ ಆ ಕೆಲಸ ಎಲ್ಲಿ ಮಾಡ್ತಿದ್ದಾರೆ, ದೈಹಿಕವಾದಂಥ ಒಂದು ಜ್ಞಾನದೊಳಗೆ ಭಾಳ ಜನ ಇದ್ದಾರೆ. ಯು ಸಿ ದ ರೀಲ್ಸ್, ರೀಲ್ಸ್ಗಳನ್ನು ನೋಡ್ರಿ. ಆಮೇಲೆ ಯಾರಾದರೂ ನಾನು ಓದಬೇಕು, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇದ್ದು ಅದನ್ನು ಮಾಡುವಂಥ ಒಂದು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಉಳ್ಕಿದವರೆಲ್ಲರೂ ಒಬ್ಬರಿಗಿಂತ ಒಬ್ಬರು, ಅವ್ರಿಗಿಂತ ನಾ ಬಾರಿ, ನನಗಿಂತ ಅವ್ರ ಬಾರಿ ಅನ್ನುವಂಥ ಮನೋಭಾವ ಏನಿದೆ, ದೈಹಿಕ ಒಂದು ಸ್ಥಿತಿಯನ್ನು ಅಥವಾ ದೈಹಿಕ ರೂಪರೇಷೆಯನ್ನು ಒಂದು ವಸ್ತುವನ್ನಾಗಿ ಇವತ್ತೇನು ಬಳಸ್ತಿದ್ದಾರೆ, ದ್ಯಾಟ್ಸ್ ವೆರಿ ಡೇಂಜರಸ್. ಹೆಣ್ಣಿನ ಉಡುಗೆ ತೊಡುಗೆಗಳು ಅವಳ ಆತ್ಮವಿಶ್ವಾಸ, ಆತ್ಮತೃಪ್ತಿ ಮತ್ತು ತನ್ನನ್ನು ತಾನು ಸಂಭಾವಿಗೊಳಿಸುವ ಧೈರ್ಯವನ್ನು ಅಭಿವ್ಯಕ್ತಿಗೊಳಿಸಬೇಕೇ ಹೊರತು ಉಳಿದವರಿಗೆ ಪುಕ್ಕಟೆ ಮನೋರಂಜನೆಗಾಗಿ ಅಲ್ಲ ಎನ್ನುವ ಸೂಕ್ಷ್ಮತೆ ಹಿಂದಿನ ಒಂದು ಸಿನಿಮಾಗಳಾಗಿರ್ಬೋದು, ರೀಲ್ಸ್ಗಳಾಗಿರ್ಬೋದು, ಇದು ನೋಡಿ ಹೆಂಗೆ ಬೇಕಾದಂಗೆ ಅಡ್ಡಾಡ್ತಿದ್ದಾರೆ. ಇದು ನಿಜವಾಗ್ಲೂ ಸ್ವತಂತ್ರ ಅಲ್ಲ, ಬೌದ್ಧಿಕ ಸ್ವತಂತ್ರ, ಬೌದ್ಧಿಕ ಅರ್ಥ ಮಾಡಿಕೊಳ್ಳುವಂಥದ್ದು ನಿಜವಾದ ಸ್ವತಂತ್ರ. ಆಮೇಲೆ ಧೈರ್ಯವಾಗಿರಬೇಕು, ಆತ್ಮವಿಶ್ವಾಸದಿಂದ ಹೆಣ್ಣುಮಕ್ಕಳಿರಬೇಕು, ಅದು ನಿಜವಾಗ್ಲೂ ಮಹಿಳಾ ಸಬಲೀಕರಣ ಅಂತ ಕೂಡ ಇವರು ಮಹಿಳಾ ಸಬಲೀಕರಣದ ಬಗ್ಗೆ ಒಂದು ಸ್ವತಂತ್ರ ದಿನದಂದು ಒಂದು ಆರ್ಟಿಕಲ್ನ ಬರೆದಿದ್ದಾರೆ ಗೈಸ್.
ನೆಕ್ಸ್ಟ್ ಖಾದಿ ರಾಷ್ಟ್ರಧ್ವಜ ಬೇಡವಾಯಿತೆ. ನೋಡಿ, ಬೆಂಗೇರಿಯಲ್ಲಿ ಹುಬ್ಳಿ ಹತ್ರ ಒಂದು ಈ ಖಾದಿ ಗ್ರಾಮೋದ್ಯೋಗ ಅಂತ ಇದೆ. ಇಲ್ಲಿ ಖಾದಿ ಧ್ವಜಗಳನ್ನು ರೆಡಿ ಮಾಡ್ತಾರೆ. ಈ ಖಾದಿ ಧ್ವಜಗಳಿಗೆ ದೇಶಾದ್ಯಂತ 2022ರಿಂದ ಬೆಲೆ ಕಡಿಮೆಯಾಗಿದೆ. ಯಾಕಂದರೆ ಯಾವಾಗಿಂದ ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗ ಅನ್ನುವಂಥ ಯೋಜನೆಯನ್ನು ಲಾಂಚ್ ಮಾಡಿದೆ, ಅವಾಗಿಂದ ಒಂದು ಪ್ಲಾಸ್ಟಿಕ್ ಧ್ವಜಗಳು ಹೆಚ್ಚಿಗೆ ಆಗಿದ್ದಾವೆ, ಇನ್ನು ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿದಂಥ ಧ್ವಜಗಳು ಹೆಚ್ಚಿಗೆ ಆಗಿದ್ದಾವೆ. ಒಂದು ಕಾಲದೊಳಗೆ ಓನ್ಲಿ ಧ್ವಜನ ಈ ಖಾದಿ ಬಟ್ಟೆಯಿಂದನೇ ಮಾಡಿರಬೇಕು ಅಂತ ಇತ್ತು. ಆವಾಗ ಅಲ್ಲಿನ ಒಂದು ಸ್ಥಳೀಯ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಮತ್ತು ಒಂದು ಹೊಸ ಒಂದು ಮೊದಲಿನ ಒಂದು ಕಲ್ಚರ್, ಈ ಧ್ವಜ ಕಲ್ಚರನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಆದರೆ ದೇಶಕ್ಕೆ 78 ವರ್ಷ ಆಯಿತು ಸ್ವತಂತ್ರ ಬಂದು, ಇನ್ನೂ ಆದರೂ ಇಂಥ ಒಂದು ಕೈಗಾರಿಕೆಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ಆದರೆ 2022ರಲ್ಲಿ ಕೇಂದ್ರ ಸರ್ಕಾರ ತಂದಂಥ ಒಂದು ಹೊಸ ಧ್ವಜ ನೀತಿಯಿಂದಾಗಿ ಈ ಸಮಸ್ಯೆ ಆಗಿದೆ. ಆದರೆ ಇದು ಒಳ್ಳೆಯದಲ್ಲ, ಯಾಕಂದರೆ ಭಾರತ ಅಭಿವೃದ್ಧಿಗೆ ಇದು ಕಂಟಕ ಕೂಡ. ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ರು, ಆ ಕೆಲಸ ಕೂಡ ಹೋಗಿದ್ದಾವೆ ಅಂತ ಕೂಡ ಆರ್ಟಿಕಲಲ್ಲಿ ಬರೀತಾರೆ ಗೈಸ್. ನೆಕ್ಸ್ಟ್, ಯುಕ್ರೇನ್ ಯುದ್ಧ ಪ್ರಮುಖ ವಿಷಯ, ಶಸ್ತ್ರಾಸ್ತ್ರ ಖರೀದಿ, ಆರ್ಥಿಕ ವಿಚಾರಗಳ ಬಗ್ಗೆ ಪುಟಿನ್ ಮತ್ತು ಟ್ರಂಪ್ ಇವರಿಬ್ಬರು ಮಾತುಕತೆ ನಡೆಸ್ತಿದ್ದಾರೆ. ಎಲ್ಲಿ ಅಂದರೆ ಅಮೆರಿಕಾದೊಳಗೆ ಇವರಿಬ್ಬರ ಮಿಲನ ಆಗ್ತಾ ಇದೆ, ಅಲೆಸ್ಕಾದಲ್ಲಿ. ಓಕೆ, ಯುಕ್ರೇನ್ ಜೊತೆಗೆ ಯುದ್ಧ ಆರಂಭಿಸಿದ ದಿನದಿಂದ ಪುಟಿನ್ ಅವರನ್ನು ಏಕಾಂಗಿಯನ್ನಾಗಿಸಲು ಪಾಶ್ಚಾತ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಬಹಳ ಪ್ರಯತ್ನ ಮಾಡಿದೆ, ಬಟ್ ಅದರೊಳಗೆ ಸಕ್ಸಸ್ಫುಲ್ ಆಗಿಲ್ಲ. ಆ್ಯಂಡ್ ಅಲಸ್ಕಾಗೆ ಇದು ಮಹತ್ವದ್ದು ಕೂಡ. ಯಾಕಂದರೆ ಅಲಸ್ಕಾ ಐತ್ಲ, ಇದು ಈಗ ಅಮೆರಿಕಾದೊಳಗಿದೆ, ಆದರೆ ಇದು ಮೊದಲು ರಷ್ಯಾದೊಳಗಿತ್ತಂತೆ. ಸೊ ರಷ್ಯಾದಿಂದ 90 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ. ಇಲ್ಲಿ ಬರೋಕ್ಕೆ ಪುಟಿನ್ ಬೇರೆ ಯಾವುದೇ ದೇಶವನ್ನು ದಾಟಿ ಬರುವ ಅವಶ್ಯಕತೆ ಇಲ್ಲ. ಅವ್ರಿಗೂ ಕೂಡ ಡೆಫಿನೆಟ್ಲಿ ಭಯ ಇದೆ, ಏಕೆಂದರೆ ಯುಕ್ರೇನ್ ಮೇಲೆ ಅವರು ಯುದ್ಧ ಮಾಡಿದ್ರಿಂದ ಯಾವುದೇ ಟೈಮ್ ಒಳಗೂ ಅಟ್ಯಾಕ್ ಆಗ್ಬೋದು ಅಂತ. ಅಲೆಸ್ಕಾ ಇದೆ ಅಲ್ವಾ, ಅದು 19ನೇ ಶತಮಾನದ ಮಧ್ಯದವರೆಗೂ ಕೂಡ ರಷ್ಯಾಕ್ಕೆ ಸೇರಿತ್ತಂತೆ. ಇದು ನನಗೂ ಕೂಡ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಗೈಸ್. 1867ರಲ್ಲಿ ಇದನ್ನು ಅಮೇರಿಕಕ್ಕೆ ಮಾರಾಟ ಮಾಡಲಾಯ್ತಂತೆ, ಅದು ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಆ ಕಾಲಕ್ಕೆ $72 ಲಕ್ಷ, ಈಗಿನ ಮೌಲ್ಯಕ್ಕೆ $16 ಕೋಟಿ, ಅಂದರೆ 1400 ಕೋಟಿಗೆ ನೀಡಿ ಅಮೇರಿಕ ಇದನ್ನು ಖರೀದಿ ಮಾಡಿತ್ತು. ಅದೀಗ ಅಮೇರಿಕದ ಅತಿ ದೊಡ್ಡ ರಾಜ್ಯ ಕೂಡ ಆಗಿದೆ ಅಲೆಸ್ಕಾ. ಓಕೆ, ಇಲ್ಲಿದೆ ನೋಡಿ. ಸೊ ರಷ್ಯಾಕ್ಕೆ ಹತ್ತಿರವಾಗಿ ಕೂಡ ಇದೆ, ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಅಮೇರಿಕಕ್ಕೆ ಮಾರಾಟ ಮಾಡಿದ ಬಳಿಕ ಅಲೆಸ್ಕಾಕ್ಕೆ ಭೇಟಿ ನೀಡುತ್ತಿರುವಂಥ ರಷ್ಯಾದ ಮೊದಲ ಅಧ್ಯಕ್ಷ ಕೂಡ ಪುಟಿನ್ ಆಗಿದ್ದಾರೆ. ಒಂದು ದೇಶದ ಒಂದು ಭಾಗದ ಕಾಲಾಂತರದಲ್ಲಿ ಇನ್ನೊಂದು ದೇಶಕ್ಕೆ ಸೇರಬಹುದು ಎನ್ನುವುದನ್ನು ಅಲೆಸ್ಕಾ ಸಂಕೇತ ಕೂಡ ಆಗಿದೆ. ಇವತ್ತು ನಂದು ಅಂತ ಇವೆರಡೂ ದೇಶ ಹೊಡೆದಾಡ್ತಿರ್ತವೆ, ನಾಳೆ ಯಾರು ಬೇಕಾದವ್ರದ್ದು ಆಗ್ಬೋದು. ನೋಡಿ, ರಷ್ಯಾದ ಬೇಡಿಕೆಗಳೇನೇನು? ಓಕೆ, ರಷ್ಯಾದ ಬೇಡಿಕೆ ಏನಂದರೆ ಯುಕ್ರೇನ್ಗೆ ಯುದ್ಧ ನಿಲ್ಲಿಸಬೇಕು ಅಂದರೆ ಯುಕ್ರೇನ್ 19% ಭೂಮಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ. ಯುಕ್ರೇನ್ನ 19% ಭೂಮಿಯನ್ನು ಅಮೆರಿಕ ಆಕ್ಯುಪೈ ಮಾಡಿಕೊಂಡಿದೆ. ಆ್ಯಂಡ್ ಕ್ರಿಮಿಯಾ, ಲುಹಾನ್ಸ್ಕ ಪ್ರಾಂತದ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಿದೆ. ಡೊನೆಟ್ಸ್ಕ್, ಓಕೆ, ಆ್ಯಂಡ್ ದೀಸ್ ಆಲ್ ದ ಪ್ಲೇಸಸ್, ಈ ಪ್ರಾಂತ್ಯಗಳಲ್ಲಿ 70% ಭಾಗವನ್ನು, ಓಕೆ, ಹಾರ್ಕಿವ್ ಆಗಿರ್ಬೋದು, ಸುಮಿ ಆಗಿರ್ಬೋದು, ಈ ಎಲ್ಲ ಪ್ಲೇಸ್ಗಳಲ್ಲಿ ಯುಕ್ರೇನ್ ಪ್ರದೇಶ ಇವ್ರನ್ನೆಲ್ಲ ರಷ್ಯಾ ಆಕ್ಯುಪೈ ಮಾಡಿಕೊಂಡಿದೆ. ಓಕೆ, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಮಾತುಕತೆ, ಕದನ ವಿರಾಮ ಪ್ರಸ್ತಾಪವಾಗಲಿದೆ. ಆ್ಯಂಡ್ ಇದಕ್ಕೆ ಇವನ್ ರಷ್ಯಾದು ಕೆಲವೊಂದು ಡಿಮ್ಯಾಂಡ್ ಇದೆ, ಯುಕ್ರೇನ್ದು ಕೂಡ ಕೆಲವೊಂದಿಷ್ಟು ಡಿಮ್ಯಾಂಡ್ ಇದ್ದಾವೆ. ರಷ್ಯಾ ನಿಯಂತ್ರಣದಲ್ಲಿರುವ ಪ್ರದೇಶಗಳು ಮತ್ತು ಅದನ್ನು ತನ್ನದೆಂದು ಹೇಳಿಕೊಳ್ಳುವ ಯುಕ್ರೇನ್ ಭೂಭಾಗವನ್ನು ತನಗೆ ನೀಡಬೇಕು. ರಷ್ಯಾ ಹೇಳ್ತಿದೆ ಯುಕ್ರೇನ್ನೆಲ್ಲ ನೀಡಬೇಕು. ಇವೆಲ್ಲ ನೋಡ್ಬೋದು ನೀವು. ಲುಹಾನ್ಸ್ಕ್, ಓಕೆ, ಡೊನೆಟ್ಸ್ಕ್, ಇವೆಲ್ಲವೂ ಕೂಡ ಒಂದು ಯುಕ್ರೇನ್ನ ಭಾಗಗಳು ರಷ್ಯಾದ ಹಿಡಿತದಲ್ಲಿ ಇದ್ದಾವೆ ಇವತ್ತು. ಓಕೆ, ಸೊ ಅದು ಆದಮೇಲೆ ಯುಕ್ರೇನ್ಗೆ ಪಶ್ಚಿಮದ ರಾಷ್ಟ್ರಗಳು ನೀಡುತ್ತಿರುವ ನೆರವನ್ನು ನಿಲ್ಲಿಸಬೇಕು ಅಂತ ರಷ್ಯಾ ಡಿಮ್ಯಾಂಡ್ ಇದೆ. ಅದು ಆದಮೇಲೆ ಯುಕ್ರೇನ್ ಯಾವುದೇ ಕಾರಣಕ್ಕೂ ನ್ಯಾಟೋ ರಾಷ್ಟ್ರದ ಗುಂಪಿಗೆ ಸೇರಬಾರದು. ಇದೇ ಮೂಲ ಕಾರಣ ಇವೆರಡು ಯುದ್ಧ ಶುರು ಆಗಲಿಕ್ಕೆ. ಆ್ಯಂಡ್ ಯುಕ್ರೇನ್ ನಾಯಕತ್ವ ಕೂಡ ಬದಲಾಗಬೇಕು ಅಂತ ರಷ್ಯಾ ಹೇಳ್ತಿದೆ. ಇದೆಲ್ಲ ಇಮಿಡಿಯೇಟ್ಲಿ ಆಗುವಂಥ ಕೆಲಸ ಅಲ್ಲ. ಭಾರತದ ಮೇಲೂ ಕೂಡ ಪರಿಣಾಮ ಆಗಲಿದೆ ಈ ಮಾತುಕತೆ.
ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಎನ್ನುವುದರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಆಲ್ರೆಡಿ ಅಮೆರಿಕ 50% ಟ್ಯಾಕ್ಸ್ನ ಹಾಕಿದೆ. ಇದಕ್ಕಿಂತನೂ ಜಾಸ್ತಿ ಆಗ್ಬೋದು, ಇದಕ್ಕಿಂತನೂ ಕಡಿಮೆನೂ ಆಗ್ಬೋದು. ಓಕೆ, ಹೂ ನೋಸ್, ಇದು ಕಾದು ನೋಡಬೇಕಾಗಿದೆ. ಯುದ್ಧ ನಿಲ್ಲಿಸುವುದೇ ರಷ್ಯಾದ ಒಂದು ಅಮೆರಿಕದ ಒಂದು ಉದ್ದೇಶ ಅಂತ ಹೇಳ್ತಿದ್ದಾರೆ. ಬಟ್ ರಷ್ಯಾಕ್ಕೆ ಈ ಉದ್ದೇಶ ಐತಿಲ್ಲೋ ಓನ್ಲಿ ಪುಟಿನ್ ಅವ್ರ ಜೊತೆಗೆ ಮಾತನಾಡಿದ ಮೇಲೆ ಮಾತ್ರ ನಮಗೆ ಗೊತ್ತಾಗಲಿದೆ. ಲೆಟ್ಸ್ ಹ್ಯಾವ್ ಕ್ರಾಸ್ ಫಿಂಗರ್, ಬಿಕಾಸ್ ಇವರು ಏನು ಹೇಳ್ತಾರೆ ಅನ್ನೋದನ್ನು ಮೀಟಿಂಗ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಯುಕ್ರೇನ್ನ ನಿಲುವೇನು ಅಂದರೆ, ಯುಕ್ರೇನ್ ಹೇಳ್ತಾ ಇದೆ ನಮ್ಮ ಕಡೆಯಿಂದ ವಶಪಡಿಸಿಕೊಂಡಂಥ ಎಲ್ಲ ಒಂದು ಪ್ರದೇಶಗಳನ್ನು ವಾಪಸ್ ಕೊಡಬೇಕು. ಡೆಫಿನೆಟ್ಲಿ ಇದನ್ನು ರಷ್ಯಾ ಒಪ್ಪೋದಿಲ್ಲ. ಓಕೆ, ಭೂ ಪ್ರದೇಶವನ್ನು ವಾಪಸ್ ಕೊಡಬೇಕು. ಜೆಲ್ನಿಸ್ಕಿ ಅವರ ಒಂದು ಆಡಳಿತ ಏನಿದೆ ಇವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಕೂಡ ರಷ್ಯಾದ ಒಂದು ಡಿಮ್ಯಾಂಡ್ ಇದೆ. ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಒಂದು ಮಾತುಕತೆ ನಡೆದಿದೆ, ಪೀಸ್ಫುಲ್ ಆಗಿ ಇದನ್ನು ಮಾತುಕತೆ ಮಾಡಿ ಮುಗಿಸಿದರೆ ದಟ್ಸ್ ರಿಯಲಿ ಗುಡ್. ವಿಫಲವಾದರೆ ಟ್ರಂಪ್ಗೆ ಡೆಫಿನೆಟ್ಲಿ ಮುಖಭಂಗ ಆ್ಯಂಡ್ ಈವನ್ ಪೀಸ್ ಪ್ರೈಸ್ ಕೂಡ ಕೊಡಬೇಡ ಅವರಿಗೆ ಅಂತ ಕೂಡ ಹೇಳುವಂಥ ಎಲ್ಲ ಚಾನ್ಸಸ್ ಇದೆ. ವಿ ವಿಲ್ ವಿಶ್ ಲೆಟ್ಸ್ ಎಂಡ್ ದಿಸ್ ವಾರ್ ಅಂತ ನಾವು ಕೂಡ ವಿಶ್ ಮಾಡೋಣ ಗೈಸ್. ನೆಕ್ಸ್ಟ್, ಶುಭಾಂಶು ಶುಕ್ಲಾ ವಾರಾಂತ್ಯದಲ್ಲಿ ಭಾರತಕ್ಕೆ ಬರಲಿದ್ದಾರೆ ಆ್ಯಂಡ್ ಅವರ ಅನುಭವವನ್ನು ಭಾರತೀಯರೊಂದಿಗೂ ಕೂಡ ಶೇರ್ ಮಾಡಿಕೊಳ್ಳಿದ್ದಾರೆ. ಆ್ಯಂಡ್ ಮುಂದಿನ ಒಂದು ಸ್ಪೇಸ್ ಪ್ರೋಗ್ರಾಮ್ಗೆ ಒಂದು ತಯಾರಿ ಕೂಡ ಅವರು ಮಾಡಿಕೊಳ್ಳಿದ್ದಾರೆ ಭಾರತದೊಳಗೆ. ಓಕೆ, ನೆಕ್ಸ್ಟ್, ದೇವನೂರು ಮಹಾದೇವ ಅವರು ಹೇಳಿದ್ದಾರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿಯನ್ನು ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ, ಬೇಗ ಮಾಡಿರಿ. ಪಾಪ ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವ ವಿದ್ಯಾರ್ಥಿಗಳೆಲ್ಲರಿಗೂ ವಯಸ್ಸಾಗ್ತಾ ಇದೆ ಆ್ಯಂಡ್ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ಬೋವಿ ಪ್ರತ್ಯೇಕ ಗುಂಪು ರಚನೆ ಮಾಡಲಿಕ್ಕೆ ಕೂಡ ಕೆಲವೊಂದಿಷ್ಟು ಜನರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಇಲ್ಲ ಅನುದಾನ, ಲೋಕಲ್ ಬಾಡಿಗಳಲ್ಲಿ ಅನುದಾನ ಇಲ್ಲಂತೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಈವನ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಎಲ್ಲ NGOಗಳು ಭಾಗಿಯಾಗಬೇಕು, ಎಲ್ಲರೂ ಸೇರಿ ಈ ಒಂದು ಬೀದಿ ನಾಯಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇದ್ರ ಮೇಲೂ ಸಪ್ರೇಟ್ ವಿಡಿಯೋ ಇದೆ ಗೈಸ್ ಆ್ಯಂಡ್ ಯು ಕ್ಯಾನ್ ಸಿ ದಟ್, ಬಿಕಾಸ್ ಎನಿಮಲ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಏನೇನು ಅಂತಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಅರಣ್ಯ ಹಕ್ಕು ಕಾಯ್ದೆ ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತಿದೆ. 2006ರಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆ ಭಾರತದೊಳಗೆ ಜಾರಿಗೆ ಬಂದಿದ್ದು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಬುಡಕಟ್ಟು ಸಮುದಾಯಗಳಿಗೆ ಅರಣ್ಯದೊಳಗಿರುವಂಥ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಹಕ್ಕು ಈ ಒಂದು ಕಾಯ್ದೆ ಕೊಡ್ತದೆ. ಅದು ಉಲ್ಲಂಘನೆ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಸೊ ಆ ಹಕ್ಕು ಯಾವಾಗ ಜಾರಿಗೆ ಬಂತು, ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 2006. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ಸೊ ಇಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಇದ್ದು ಇವತ್ತಿನ ನ್ಯೂಸ್ ಪೇಪರಲ್ಲಿ. ಓಕೆ, August 15, 2025 ಇವತ್ತಿನ ದ ಹಿಂದೂ ಪೇಪರ್ನಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ನ ನೋಡೋದಾದರೆ, ಮೊದಲಿಗೆ ಬಂದಿದ್ದು ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್ ಆಲ್ಸೋ, ನೋಡಿ ಬಿಹಾರದೊಳಗೆ ಏನು ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟರ್ ಲಿಸ್ಟ್ ಅನ್ನು ಏನು ರಿವ್ಯಾಂಪ್ ಮಾಡ್ತಾ ಇದೆ ಅದನ್ನು ಕುರಿತು ಒಂದು ಆರ್ಟಿಕಲ್ ಬಂದಿದೆ. ಪಬ್ಲಿಷ್ ನೇಮ್ಸ್ ಆಫ್ 65 lakh. ನಾನು ಡೈಲಿ ಮಾಡಿರುವಂಥ ನ್ಯೂಸ್ ಪೇಪರ್ ಅನಾಲಿಸಿಸ್ನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಬಿಹಾರದೊಳಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಒಂದು ವೋಟರ್ಸ್ ಲಿಸ್ಟ್ ರಿವ್ಯೂ ಮಾಡಬೇಕಾದ್ರೆ 65 ಲಕ್ಷ ಜನರ ಹೆಸರುಗಳನ್ನು ತೆಗೆದು ಹಾಕಿದೆ. ಆ್ಯಂಡ್ ಕೇಳಿದರೆ, ಒಂದು ಇವರು ಡೆತ್ ಆಗಿದೆ, ಇಲ್ಲ ಅಂದರೆ ಇವರು ಬಿಹಾರವನ್ನು ಪರ್ಮನೆಂಟಾಗಿ ಬಿಟ್ಟು ಹೋಗಿದ್ದಾರೆ, ಅಂಥವರ ಹೆಸರುಗಳು ನಾವು ತೆಗೆದು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತೇನು ಕೇಸ್ ನಡೀತಾ ಇದೆ ಅಲ್ಲಿ ಗೊತ್ತಾಗಿದೆ, ನಿನ್ನೆ 7 ಜನರನ್ನು ಸುಪ್ರೀಂ ಕೋರ್ಟ್ಗೆ ಕರ್ಕೊಂಬಂದಿದ್ದಾರೆ. ಅವರು 7 ಜನರ ಲಿಸ್ಟ್ನಲ್ಲಿ ಏನು ಕಾರಣ ಕೊಟ್ಟು ಅವ್ರ ಹೆಸರನ್ನ ತೆಗೆದಿದ್ದಾರೆ ಅಂದರೆ ಅವರು ಸತ್ತೋಗಿದ್ದಾರೆ ಅಂತ ತೆಗೆದಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು 7 ಜನ ಜೀವಂತವಾಗಿ ಇದ್ದಾರೆ ಆ್ಯಂಡ್ ಬಂದು ಕೇಳ್ತಿದ್ದಾರೆ, ನಾವು ಜೀವಂತವಾಗಿದ್ದೀವಿ, ಸುಮ್ಮನೆ ನಾವು ಸತ್ತಿದ್ದೀವಿ ಅಂತ, ನಮ್ಮ ಹೆಸರನ್ನು ತೆಗೆದು ಹಾಕಲಾಗಿದೆ ಅಂತ. ಈ ಥರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಿಹಾರದೊಳಗೆ ಏನು ಮಾಡಿದ್ದಾರೆ, ಸೊ ಇದನ್ನು ಈ 65 ಲಕ್ಷ ಜನರ ವೋಟ್ ಅಥವಾ ಹೆಸರುಗಳನ್ನು ಲಿಸ್ಟ್ ಏನಿದೆಯೋ ಅದನ್ನು ಪಬ್ಲಿಷ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಪೋಸಿಷನ್ ಪಾರ್ಟಿಗಳು ಹೇಳ್ತಿದ್ದಾವೆ, ದಿಸ್ ಈಸ್ ಅ ವಿನ್ ಫಾರ್ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ವಿನ್ ಆಗಿದೆ, ಗೆಲುವಾಗಿದೆ. ಎದಕ್ಕಂದರೆ ಸುಪ್ರೀಂ ಕೋರ್ಟ್ ಫೈನಲಿ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನು ಹೇಳಿದ್ದಕ್ಕೆ ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಿಸ್ ಈಸ್ ದ ಫಸ್ಟ್ ಟೈಮ್
the court, okay, formally directed the use of Aadhaar as a proof of identity and residence in the Bihar's SIR exercise. ಫಾರ್ ದ ಫಸ್ಟ್ ಟೈಮ್ ಇಲ್ಲಿವರೆಗೂ ಯಾವತ್ತೂ ಕೋರ್ಟ್ ಹೇಳಿರಲಿಲ್ಲ ಆಧಾರನ್ನು ನೀವು ಆಧಾರ್ ಕಾರ್ಡನ್ನು ಆಧಾರವಾಗಿಟ್ಕೊಂಡು ಈ ವೋಟರ್ ಐ ಡಿ ಕಾರ್ಡನ್ನು ಚೆಕ್ ಮಾಡಬೇಕು ಅಂತ. ಬಟ್ ದಿಸ್ ಟೈಮ್ ಕೋರ್ಟ್ ಸೆಡ್ ದಟ್ ಓಕೆ ಆಧಾರ್ ಇಸ್ ಅ ಸ್ಟ್ಯಾಟ್ಯುಟರಿಲಿ ರಿಕಗ್ನೈಸ್ಡ್, not permanently, a statutorily recognized instrument of identity and residence. It can be submitted as a document. This is first time Supreme Court said that. Okay, always Supreme Court denied to tell that, but yes, till yesterday Aadhaar and PAN card should not be considered for citizenship or voter ID card antani helide, but now Supreme Court has changed its stance. Okay, ಅದರ ಒಂದು ಸ್ಟ್ಯಾಂಡನ್ನು ಚೇಂಜ್ ಮಾಡಿದೆ ಗೈಸ್. ನೆಕ್ಸ್ಟ್ ದರ್ಶನ್ ಆ್ಯಂಡ್ ಅದರ್ ಅಕ್ಯೂಸ್ಡ್ ಅರೆಸ್ಟೆಡ್ ಆಫ್ಟರ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ದ ಬೇಲ್. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಗೈಸ್. ನೀವು ಎಲ್ಲರೂ ಕೂಡ ನಿಮ್ಮ ಒಪಿನಿಯನ್ನ ಹೇಳೋದನ್ನು ಮರಿಬೇಡಿ. ಅದ್ರ ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ. ನೆಕ್ಸ್ಟ್ ಇತ್ತೀಚೆಗೆ ಉತ್ತರಾಖಂಡದೊಳಗೆ ಕ್ಲೌಡ್ ಬಸ್ಟ್ ಕೇಸ್ನ ನಾವು ನೋಡಿದ್ದೀವಿ. ಆ್ಯಂಡ್ ನೌ ಇಟ್ ಈಸ್ ಟರ್ನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. 40 over 100 are missing. It's very dangerous in Himalayan region. It's very common that cloud burst are happening. Okay, over the, just few minutes ಒಳಗಡೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಫ್ಲಡ್ ಆಗುವಂಥ ಒಂದು ಈ ಒಂದು ನಾರ್ಮಲ್ ಆಗಿರುವಂಥ ಒಂದು ಫಿನಾಮಿನೇ ಆಗಿದೆ ಈ ಒಂದು ಹಿಮಾಲಯನ್ ರೀಜನ್ ಒಳಗೆ. ದ ಫ್ಲಡ್ ಟ್ರಿಗರ್ಡ್ ಆ್ಯಂಡ್ ಅ ಕ್ಲೌಡ್ ಬರ್ಸ್ಟ್ ಹಿಟ್ Chosti, a remote village in Kishtwar in the Chenab Valley ಹತ್ರ ಆಗಿದ್ದು ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ. ಯಟ್ ಅಗೇನ್ ಒನ್ ಮೋರ್ ಕ್ಲೌಡ್ ಬರ್ಸ್ಟ್ ಕೇಸ್, ಯಟ್ ಅಗೇನ್ ಒನ್ ಮೋರ್ ನ್ಯಾಚುರಲ್ ಡಿಸಾಸ್ಟರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸಡನ್ನಾಗಿ ಮಳೆ ಬಂದು ಯಾವ ಥರ ಎಲ್ಲ ಇದು ನಾಶ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಗೈಸ್. ಆ್ಯಂಡ್ ಎಸ್, ದ್ಯಾಟ್ ಈಸ್ ಒನ್ ಕೇಸ್. ಬೇಕು ಅಂದರೆ ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಇನ್ಫಾರ್ಮೇಷನ್ ವಿಡಿಯೋನ ಮಾಡ್ಬೋದು ನಿಮಗೆ. ನೆಕ್ಸ್ಟ್, ಟ್ರಾಫಿಕ್ ಪೊಲೀಸ್ ಲಿಸ್ಟೆಡ್ 4500 ಪೂತ್ ಹೋಲ್ಸ್ ಫಾರ್ ಆ್ಯಕ್ಷನ್ ಬೈ BBMP. ನೋಡ್ರಿ, ಇದೊಂದು ಕೆಲಸ ಉಳಿದಿದ್ದು ಪೊಲೀಸರಿಗೆ. ಎಲ್ಲೆಲ್ಲಿ ತಗ್ಗು ಬಿದ್ದವು, ಎಲ್ಲೆಲ್ಲಿ ಇದರಿಂದ ಜನರಿಗೆ ತೊಂದರೆ ಆಗತ್ತದ ಅಂತ ಹೇಳಿ ಅದನ್ನೂ ಇವತ್ತು ಇವರು ಟ್ರಾಫಿಕ್ ಪೊಲೀಸ್ ಹೇಳುವಂಥ ಪರಿಸ್ಥಿತಿ ಬಂದೈತೆ ಗೈಸ್. ನೋಡಿ ಎಲ್ಲಿಗೆ ಬಂದು ನಿಂತೈತಿ ನಮ್ಮ ಒಂದು ಪರಿಸ್ಥಿತಿ. ಓಕೆ, ಇಟ್ ವಾಸ್ ಸೋ ಬ್ಯಾಡ್. ಒನ್ ಮೋರ್ ಥಿಂಗ್ ಡೆಫಿನೆಟ್ಲಿ ಐ ವಾಂಟ್ ಟು ಟೆಲ್ ಯು. ಇವತ್ತು ಆನ್ ದ ಅಕೇಶನ್ ಆಫ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಕೂಡ ಮಾಡ್ತಾರೆ ಗೈಸ್. ಬರ್ತ್ ಆ್ಯನಿವರ್ಸರಿ ಆಫ್ 2028. ಓಕೆ, 228th ಬರ್ತ್ ಆ್ಯನಿವರ್ಸರಿ ಆಫ್ ಸಂಗೊಳ್ಳಿ ರಾಯಣ್ಣ. ಓಕೆ, ಅವ್ರದ್ದು ಕೂಡ ಇವತ್ತೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. 228ನೇ ಹುಟ್ಟು ಹಬ್ಬ ಕೂಡ ಆಗಿದೆ. ಓಕೆ, ಸೊ ನಮ್ಮ ಕಡೆಯಿಂದನೂ ಕೂಡ ಹಿ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಲೈಫ್ ಫಾರ್ ಅವರ್ ಸ್ಟೇಟ್ ಕರ್ನಾಟಕ. ವಿ ಆರ್ ಸೋ ಪ್ರೌಡ್ ಆಫ್ ಹಿಮ್. ನೆಕ್ಸ್ಟ್, BMTC ಇಂಟ್ರೊಡ್ಯೂಸಸ್ ಎಲೆಕ್ಟ್ರಿಕ್ ವಾಯು ವಜ್ರ ಬಸ್ಸಸ್. ವಾಯು ವಜ್ರ ಬಸ್ಸಸ್ ಅಂತ ಇನ್ಕ್ಲೂಡ್ ಮಾಡಿದರೆ ಬೆಂಗಳೂರೊಳಗೆ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ ಇವು ರನ್ ಆಗ್ತವೆ. ಆ್ಯಂಡ್ ರೀಸೆಂಟ್ಲಿ ಕರ್ನಾಟಕಕ್ಕೆ 320 ಟೋಟಲ್ ಕರ್ನಾಟಕದೊಳಗೆ ಅಂದರೆ ಬೆಂಗಳೂರೊಳಗೆ 320 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನ ಬಿಟ್ಟಿದ್ದಾರೆ. ಅವುಗಳನ್ನ ಈ ಒಂದು ಏರ್ಪೋರ್ಟಿಗೂ ಕೂಡ ಬಿಟ್ಟಿದ್ದಾರೆ ಅಂತ ಕೂಡ ಬಂದಿದೆ ಗೈಸ್. ಯಾರಾದರೂ ನೀವು ಅಲ್ಲಿ ಹೋದಾಗ ನಿಮ್ಗೆ ಉಪಯೋಗ ಆಗಲಿ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಓಕೆ, ದಟ್ ಈಸ್ ವಾಟ್ ಒನ್ ಇಶ್ಯೂಸ್ ಕೇಮ್. ಆ್ಯಂಡ್ ಲೆಟ್ಸ್ ಸಿ. ನೆಕ್ಸ್ಟ್, ಸಿ ಗೈಸ್, ಗೌರ್ಮೆಂಟ್ ಈಸ್ ಲೂಸಿಂಗ್ 1000 crore ಆ್ಯನ್ಯುವಲಿ ಆನ್ ಶಿವರಾಮ್ ಕಾರಂತ್ ಲೇಔಟ್. ಸರ್ಕಾರ ಒಂದು ಲೇಔಟ್ ಮಾಡಿದೆ, ಅದನ್ನು ಅಲೋಕೇಶನ್ ಮಾಡಬೇಕು ಅಂದರೆ ಕೋರ್ಟ್ನಲ್ಲಿ ಕೇಸ್ ಬಾಕಿ ಇದೆ ಅಂತೆ. ಅದಕ್ಕೆ ಎವ್ರಿ ಇಯರ್ 1000 ಕೋಟಿ ಲಾಸ್ ಆಗ್ತಿದೆ ಅಂತೆ ಸರ್ಕಾರಕ್ಕೆ. ದೇರ್ ಆರ್ ಸೋ ಮೆನಿ ಲಾಸಸ್ ಲೈಕ್ ದಿಸ್ ಗೈಸ್. ನೆಕ್ಸ್ಟ್, ಬೆಂಗೇರಿ ಯೂನಿಟ್ ಇನ್ ದ ಡೋಲ್ ಡ್ರಮ್ಸ್ ಆ್ಯಸ್ ಫ್ಲಾಗ್ ಸೇಲ್ಸ್ ಕಂಟಿನ್ಯೂ ಟು ಫಾಲ್. ಓಕೆ, ಭಾರತದ ಈ ಒಂದು ಧ್ವಜ ಏನು ಮಾರಾಟ ಆಗ್ತಿದ್ದು ಇದೇ ಹುಬ್ಬಳ್ಳಿ ಹತ್ತಿರ ಇರುವಂಥ ಬೆಂಗೇರಿಯಲ್ಲಿ ಅತಿ ಹೆಚ್ಚು ಈ ಫ್ಲ್ಯಾಗ್ಸ್ಗಳನ್ನು ಪ್ರೊಡಕ್ಷನ್ ಕೂಡ ಮಾಡಲಾಗುತ್ತೆ ಗೈಸ್. ಬಟ್ ಕಳೆದ ಕೆಲವು ವರ್ಷಗಳಲ್ಲಿ ಈ ಬೆಂಗೇರಿಯ ಫ್ಲ್ಯಾಗ್ಸ್, ಅದರೊಳಗೂ ಖಾದಿ ಬಟ್ಟೆಯಿಂದನೇ ಏನು ಮಾಡಿರ್ತಾರೆ, ಆ ಫ್ಲ್ಯಾಗ್ಸ್ಗಳ ಬೇಡಿಕೆ ಕಡಿಮೆ ಆಗ್ತಿದೆ. ಆ್ಯಂಡ್ ಬಿಕಾಸ್ ಆಫ್ ಚೇಂಜ್ ಇನ್ ಫ್ಲ್ಯಾಗ್ ಕೋಡ್,
ಫ್ಲ್ಯಾಗ್ ಕೋಡ್ ಚೇಂಜ್ ಮಾಡಿದಾಗಿಂದ ಈ ಸಮಸ್ಯೆ ಆಗ್ತಾ ಇದೆ. ಇವರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಖಾದಿ ಗ್ರಾಮೋದ್ಯೋಗ ಯೋಜನೆ ಅಂದ್ರೆ ಇವ್ರು ರನ್ ಮಾಡ್ತಾರೆ. ಫ್ಲ್ಯಾಗ್ ಕೋಡ್ನೊಳಗೆ ಯಾವಾಗಿಂದ 2022ರಲ್ಲಿ ಹರ್ ಘರ್ ತಿರಂಗ ಕ್ಯಾಂಪೇನ್ ಶುರು ಆಯಿತು. ಅವಾಗಿಂದ ಸರ್ಕಾರ ಅಲ್ಲಿ ತನಕ ಓನ್ಲಿ ಖಾದಿಯಿಂದ ಮಾಡಿರುವಂಥ ಒಂದು ಧ್ವಜವನ್ನೇ ಉಪಯೋಗ ಮಾಡಬೇಕು ಅಂತ ಇತ್ತು. ಬಟ್ ಅದು ಆದ ನಂತರ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ, ಓಕೆ, ಬೆಂಗೇರಿ ಇನ್ ಹುಬ್ಳಿ ಆರ್ ಡ್ವಿಂಡಲಿಂಗ್ ಥ್ಯಾಂಕ್ಸ್ ಟು ಅಮೆಂಡ್ಮೆಂಟ್, ಓಕೆ, ಥ್ಯಾಂಕ್ಸ್ ಟು ಮೇಡ್ ಅಮೆಂಡ್ಮೆಂಟ್ ಫಾರ್ ಫ್ಲ್ಯಾಗ್ ಕೋಡ್ ಅಲವಿಂಗ್ ಈ ಪಾಲಿಸ್ಟರ್ ಫ್ಲ್ಯಾಗ್ಸ್ಗಳನ್ನು ಉಪಯೋಗ ಮಾಡಬಹುದು ಅಂತ ಇದು ಯಾವಾಗಿಂದ ಹೇಳಿದೆ. ಆವಾಗಿಂದ ಈ ಖಾದಿ ಫ್ಲ್ಯಾಗ್ಸ್ಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿದೆ. ಹೀಗಾಗಿ ಅವರು ಪ್ರತಿ ವರ್ಷ ಈ ಲಾಸ್ ಒಳಗೆ ಹೋಗ್ತಿದ್ದಾರೆ. ಈ ವರ್ಷನೂ ಲಾಸ್ ಒಳಗೆ ಹೋಗ್ತಿದ್ದಾರೆ ಡ್ಯೂ ಟು ದಿಸ್ ನ್ಯಾಷನಲ್ ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಜಸ್ಟ್ ಬಿಫೋರ್ ದ ಅನೌನ್ಸ್ಮೆಂಟ್ ಆಫ್ ಹರ್ ಘರ್ ತಿರಂಗ campaign to mark the platinum jubilee celebration of India's Independence Day in 2022, allowing production of national flags using polyester cloths. Okay, ಅದರಿಂದ ಲಾಸ್ ಆಗ್ತಿದೆ ಅಂತೆ. ಆ್ಯಂಡ್ ಇಟ್ಸ್ ಮೇಜರ್ ಕನ್ಸರ್ನ್ ಗೈಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹ್ಯಾವ್ ಟು ಸಸ್ಟೈನ್. ನಿಮಗೇನು ಅನಿಸುತ್ತೆ? ಪ್ಲಾಸ್ಟಿಕ್ ಫ್ಲ್ಯಾಗ್ಗಳನ್ನು ರೆಡಿ ಮಾಡಿಕೊಡೋದು, ಪಾಲಿಸ್ಟರ್ ಕ್ಲಾತ್ನಲ್ಲಿ ಯೂಸ್ ಮಾಡೋದು ಕಂಟಿನ್ಯೂ ಮಾಡಬೇಕು, ಮಾಡಬಾರ್ದು? ಲೆಟ್ ಮೀ ನೋ. ನೆಕ್ಸ್ಟ್, wild elephant killed 97 people in 3 years. Ishwar Khandre, our environment minister, said that in the house 97 people were killed in this animal attack, particularly dog attack. ಇಂದ ಇವ್ರಿಗೆ ಸರ್ಕಾರ ಕಂಪೆನ್ಸೇಷನ್ ಆಗಿ 13.65 crore rupeesನ ಕಂಪೆನ್ಸೇಷನ್ ಆಗಿ ಕೊಟ್ಟಿದೆ. The minister said that increase in the number of wild elephants and the wild animals coupled with the reduced forest areas led to a man-animal conflict. Okay, year by year, just see the cases. They are increasing, guys. Okay, deaths in elephant attack. Okay, important man-animal conflict. ನಿಮಗೆ ಎಸ್ಸೆ ಕೇಳ್ಬೋದು, ಅದರೊಳಗೆ ಬರೀಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಫೆಡರಲ್ ಬ್ಯಾಲೆನ್ಸ್ ಈಸ್ ಅ ಕೀ ಡೆಮೋಕ್ರಸಿ ಇಂಡಿಕೇಟರ್ ಅಂತ ತಮಿಳುನಾಡು CM ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ನಿಮಗೆ ಪ್ರಬಂಧಗಳನ್ನು ಬರೀಲಿಕ್ಕೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಇದರೊಳಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. ಇಂಡಿಯಾ ಅಟೆಂಡ್ ಇಟ್ಸ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇನ್ 1947, ಬಟ್ ದಿಸ್ ವಾಸ್ ನಾಟ್ ಅಚೀವ್ಡ್ ಆರ್ಡಿನರಿಲಿ. ಇಟ್ ವಾಸ್ ದ ಕಲ್ಮಿನೇಷನ್ ಆಫ್ tumultuous 3-century long struggle. Okay, and we fought so hard that time we become independent, but the real independence, is it existing or not? Okay, ಇವರು ಪ್ರಶ್ನೆಗಳನ್ನ ಕೂಡ ಹಾಕ್ತಾರೆ. and in this Himalayan country, where is the full freedom we have achieved? Okay, we believed in unity and diversity, but there is still language fights. Just like Hindi should be the national language, that is what central government says, and Tamil Nadu government oppose this. Okay, ಇದನ್ನ ಅಪೋಸ್ ಮಾಡುತ್ತೆ. and not only that, linguistic diversity is defining feature of India. Jawaharlal Nehru, our first prime minister, assured that the nation that Hindi would not be imposed as long as non-Hindi speaking people wanted it. Okay, but some politicians says that it's time to impose it. Yes, when Nehru said that, that time scenario is different, but today it is different. We need national integration, we need improvement, more improvement. That's why Hindi is needed. Yet there is a section which fails to understand the full importance of the what we seek when we articulate, okay, so emancipatory ideas such as cooperative federalism. ವೆರಿ ಇಂಪಾರ್ಟೆಂಟ್ ಗೈಸ್. ಕೋಆಪರೇಟಿವ್ ಫೆಡರಲಿಸಮ್ ಮೇಲೆ ನಮ್ಮ ಇಂಗ್ಲೀಷ್ ಮೀಡಿಯಂ ಎಸ್ಸೆ ಬುಕ್ ಒಳಗೆ ಒಂದು ಎಸ್ಸೆ ಇರುತ್ತೆ ನಿಮಗೆ. ಸ್ಟೇಟ್ ಅಟಾನಮಿ, ಸೋಷಿಯಲ್ ಜಸ್ಟಿಸ್, ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಲಿಂಗ್ವಿಸ್ಟಿಕ್ ರೈಟ್ಸ್. ವಿ ಹ್ಯಾವ್ ಬೀನ್ ಕನ್ಸಿಸ್ಟೆಂಟ್ ಇನ್ ಅವರ್ position that for India to function as true federal union, its states must be empowered with the real autonomy. We have given enough empirical evidence for sufficient devolution of powers. Okay, that's why the visionaries of our constitution makers given more importance to all the states anta kuda ಹೇಳ್ತಾರೆ.
See, recently Tamil Nadu performed well in many segments, but in spite of that, okay, India want to become $30 trillion economy by 2047. And why then is there a such hesitation within the union government to recognize that, embrace Tamil Nadu's progress as a part of India's success story? The current Prime Minister served as a Chief Minister of Gujarat for 12 years. He often spoke passionately about the state rights, okay, during that time. But right now, he is not speaking anything. Actually, Tamil Nadu has denied nearly 2,200 crore of funds under the Samagra Shiksha Abhiyan, okay, in 2024-2025, the grounds that it did not sign an MOU relating to the entirely separate PM Sri schemes. ಓಕೆ, ಇದಕ್ಕೆ ಅವರು ಸೈನ್ ಮಾಡಲಿಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ 2,200 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ. ಆದ್ದರಿಂದನೇ ವಿ ಡೋಂಟ್ ಫಾಲೋ ದಟ್ ನ್ಯೂ ಎಜುಕೇಷನ್ ಪಾಲಿಸಿ, ವಿ ಜಸ್ಟ್ ವಾಂಟ್ ಟು ಫಾಲೋ ದಟ್ ಟೂ ಲ್ಯಾಂಗ್ವೇಜ್ ಪಾಲಿಸಿ ಅಂತ ಕೂಡ ಅನೌನ್ಸ್ ಮಾಡಿದೆ. ಅದು ಆದಮೇಲೆ ನಮ್ಮ ರಾಜ್ಯ ಸರ್ಕಾರ ಕೂಡ ಇದನ್ನು ಅನೌನ್ಸ್ ಮಾಡಿದೆ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೆಡ್ ದ 41% ಆಫ್ ದ ಯೂನಿಯನ್ ಟ್ಯಾಕ್ಸ್ ರೆವಿನ್ಯೂ ಬಿ ಡಿವಾಲ್ವ್ಡ್ ಟು ದ ಸ್ಟೇಟ್ಸ್. ವೆರಿ ಇಂಪಾರ್ಟೆಂಟ್, 41% ಆಫ್ tax revenue, 15th Finance Commission. Now my question is, who was the 15th Finance Commission chairman? Okay, number one, 15th Finance Commission chairman. Second one, what is the time period which set for 15th Finance Commission? Second question. Third question, who is the 16th Finance Commission chairman? Already announced. ನೀವು ಕೆಳಗಡೆ ಕ್ವಶನ್ ಆನ್ಸರ್ ಮಾಡ್ರಿ. ಬಟ್ ಓವರ್ ದ ಫಾಸ್ಟ್ 4 years only 33% it has been shared. The amounts to be betrayal of the states. This is very dangerous, and the central government is not giving what the state government deserve to be, because they are the only collector of the tax, but central government is not sharing properly tax with state government. That's what injustice Mr. Stalin is talking about. Yes, in a cooperative federalism we need to take care of states concerns as well. ಅದನ್ನು ಅವ್ರು ಹೇಳ್ತಿದ್ದಾರೆ, ಇಫ್ ವಿ ಗೋ ವಿತ್ ಅ ಕೋಆಪರೇಟಿವ್ ಫೆಡರಲಿಸಮ್ ವಿ ವಿಲ್ ಅಚೀವ್ ವಿಕಸಿತ್ ಭಾರತ್ or $30 trillion economy by 2047. If not, then it's going to be very very tough for both in central and state government. Next, state authorities expected to implement ban on POP idols, says Karnataka High Court. Yes, let's hope POP these idols are definitely harmful for environment ಅಂತ ಹೇಳ್ತಾರೆ, ಆದ್ರಿಂದ ಅದನ್ನ ಬೇಡ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಶರಣ ಬಸವಪ್ಪ ಅಪ್ಪ ಹ್ಯಾಸ್ ಪಾಸ್ಡ್. ಓಕೆ, ಇಂಪಾರ್ಟೆಂಟ್ ನ್ಯೂಸ್ ಗೈಸ್. ಇವರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇದ್ದಾರೆ. ಹಿ ಪಾಸ್ಡ್ ಅಟ್ ದ ಏಜ್ ಆಫ್ 91. ಓಕೆ, ಹೀಸ್ 8th ಪೀಠಾಧಿಪತಿ ಆಫ್ ಶರಣ ಬಸವೇಶ್ವರ ಸಂಸ್ಥಾನ ಶರಣ ಬಸವೇಶ್ವರ ಅಪ್ಪ, who was the founder chancellor of Sharana Basava University in Kalburgi. Okay, they are having dynasty impact in Kalburgi. He is survived by 7 daughters, okay, and son. Okay, 7 daughters and son. 4 daughters from his first wife and 3 daughters and a son from his second wife. Already one more son at the age of 82 or something, he got one more son, and he became the 9th Pitadipati as well. Okay, so all the writs were be done, but his contribution to the education field is very good. Means education field ಗೆ ಇವರು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಯಾರು ಗುಲ್ಬರ್ಗಾದವ್ರು ಇದ್ದೀರಿ, ಯು ಹ್ಯಾವ್ ಟು ಟೆಲ್ ಮಿ. ಓಕೆ, ಸೊ ನಿಜವಾನೋ ಅಥವಾ ಏನು ಅಂತ ನೀವೇ ಹೇಳ್ರಿ, ಉಪಯೋಗ ಆಗಿದಾರಾ ಅಂತ ಹೇಳ್ಬಿಟ್ಟು. ಆನರ್ ಇಂಡಿಯಾಸ್ ಲೆಗಸಿ, ಡಿಫೆಂಡ್ ಇಟ್ಸ್ ಡೆಮೋಕ್ರಸಿ ಅಂತ ಕೇರಳ ಒಂದು ಚೀಫ್ ಮಿನಿಸ್ಟರ್ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಎವ್ರಿ ಇಯರ್ ವಿ ಸೆಲೆಬ್ರೇಟ್ 15th of August as Independence Day and 79th Independence we are, and we need to give importance to our secularism, our independence, and our freedom to the states, and we need to obey to the judiciary and a whole lot of things he told. And constitutional framework na follow ಮಾಡಬೇಕು, ಬಟ್ ನಮ್ಮ ದೇಶದೊಳಗೆ ಫಾಲೋ ಮಾಡ್ತಿಲ್ಲ. ಮ್ಯಾನಿಪುಲೇಟಿಂಗ್ ಗವರ್ನರ್ ಪವರ್ಸ್, ಪರ್ಟಿಕ್ಯುಲರ್ಲಿ ಈ ಒಂದು ಸೆಗ್ಮೆಂಟಲ್ಲಿ ಇವರು ಹೇಳ್ತಾರೆ
ಗವರ್ನರ್ ಪವರ್ಸ್ಗಳನ್ನು ಮಿಸ್ಯೂಸ್ ಮಾಡಲಾಗ್ತಾ ಇದೆ. ಆ್ಯಂಡ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೆವರಲ್ ಬಿಲ್ಸ್ ವರ್ ಪೆಂಡಿಂಗ್ ಬಿಫೋರ್ ದ governor in Kerala and he is not signing, and even he is sending those bills to President of India, and President categorically said that no, we governor should not send any bills to President, and in time. Even Supreme Court ordered that you have to complete your ವರ್ಕ್ ಇನ್ ಟೈಮ್, ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಕೂಡ ತಗೋಬಾರ್ದು ಅಂತ ಕೂಡ ಹೇಳಿದೆ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಆ್ಯಂಡ್ ದ ರಿಯಲ್ ಇಂಡಿಪೆಂಡೆನ್ಸ್ ಈಸ್ living together by central and state government. That is what our forefathers fought for against British, because when British rule was there, that was not going to happen. ಅದು ಆಗ್ತಿರ್ಲಿಲ್ಲ, ಬಟ್ ಈಗ ಅದನ್ನು ಮಾಡಬೇಕು ಅಂತ ಕೂಡ ಇವರು ಬರೆದಿದ್ದಾರೆ ಗೈಸ್. ನೆಕ್ಸ್ಟ್, ಕ್ರಾಸಿಂಗ್ ದ ಲೈನ್, ದ ಡ್ರೈವ್ ಅಗೇನ್ಸ್ಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಈಸ್ ಹರ್ಟಿಂಗ್ ಇಂಡಿಯನ್ ಸಿಟಿಜನ್ಶಿಪ್ ಟು. ನೋಡಿ, ಬಿಹಾರ್, ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಈ ಇಲ್ಲೀಗಲ್ ಸಿಟಿಜನ್ಸ್ನ ಏನು ತೆಗೆದು ಹಾಕ್ತಿದ್ದಾರೆ. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ದಟ್ ಬಿಹಾರದೊಳಗೆ ಭಾಳ ಜನ ಈ ಒಂದು ವೋಟರ್ ಲಿಸ್ಟಿಂದ ಹೆಸರು ಮಿಸ್ ಆಗಲಿಕ್ಕೆ ಈ ಇಲ್ಲೀಗಲ್ ಸಿಟಿಜನ್ಸ್ನ ತೆಗೆದು ಹಾಕೋದೇನಿದೆಯಲ್ಲ, ಇದು ಕಾರಣ ಆಗಿದೆ. ಎಸ್, ಅಫ್ಕೋರ್ಸ್ ವಿ ನೀಡ್ ಬಾಂಗ್ಲಾದೇಶಿ ಪೀಪಲ್ ಯಾರ್ಯಾರಿದ್ದಾರೆ, ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಏನು ವಿಚಾರ ಮಾಡಿದ್ದಾರೆ, ದಟ್ ಈಸ್ ಓಕೆ, ವೆಲ್ಕಮೆಬಲ್. ಬಟ್ ಅಟ್ ದ ಸೇಮ್ ಟೈಮ್ ಲೋಕಲ್ ಪೀಪಲ್ಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಕೂಡ ಇವರು ಹೇಳ್ತಿದ್ದಾರೆ ಗೈಸ್. ನೆಕ್ಸ್ಟ್, ceremonial head, governor as a chancellor do more harm than the good even in universities. ನೋಡ್ರಿ ಗೈಸ್, ಒಂದು ತಮಿಳ್ನಾಡು ಒಳಗೆ ಒಂದು ಇಶ್ಯೂ ಆಗಿದೆ. ಗವರ್ನರ್ NR Ravi in the April seems to have done little to slow down the collusion course that many governors have been on its respective state governments. Not only did the court's ruling against the governor casting a de facto veto on 10 bills relating to universities passed in the state legislature but not given any assent by the governor. ಗವರ್ನರ್ ಒಟ್ಟ ತಮಿಳ್ನಾಡಿನ ಪಾಸ್ ಮಾಡ್ತಾ ಇರುವಂಥ ಬಿಲ್ಗಳಿಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಆ್ಯಂಡ್ ಲಾಸ್ಟ್ ವೀಕ್ ಈ ಒಂದು ಏನು ಕಲೈಂಗರ್ ಯೂನಿವರ್ಸಿಟಿ ಬಿಲ್ ಅಂತ ಕಳಿಸಿದಾಗ ಅದನ್ನು ತಾನು ಸೈನ್ ಮಾಡೋದು ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ. ಆದ್ದರಿಂದ ಈ ಗವರ್ನರ್ ಕೊಡಕ್ಕೆ ಬಂದಿರುವಂಥ ಡಿಗ್ರಿಯನ್ನು ಒಬ್ಬಳು ತಮಿಳ್ನಾಡಿನ ಹುಡುಗಿ ನನಗೆ ಬೇಡ ಅಂತ ಕೂಡ ಹೇಳಿದಾಳೆ. ಓಕೆ, ಯಾಕಂದರೆ ತಮಿಳ್ನಾಡಿಗೆ ಆ ಗವರ್ನರ್ ಮೋಸ ಮಾಡ್ತಿದ್ದಾನೆ, ಮೀನ್ಸ್ ತಮಿಳ್ನಾಡು ಸರ್ಕಾರಕ್ಕೆ ಅವನು ಸಪೋರ್ಟ್ ಮಾಡ್ತಿಲ್ಲ, ತಮಿಳಿಯನ್ಸ್ಗೆ ಅವನು ಸಪೋರ್ಟ್ ಮಾಡ್ತಿಲ್ಲ ಅಂತ ಅವರ ವಾದ. ಓಕೆ, ಆ್ಯಂಡ್ ಅಷ್ಟೇ ಅಲ್ಲ, ಕೇರಳದೊಳಗೂ ಕೂಡ ಹೀಗೆ ಪ್ರಾಬ್ಲಮ್ ಆಗೈತಿ. ಇವನ್ ಕೇರಳ, ತಮಿಳ್ನಾಡು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನಾರ್ಮಲಿ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ಗವರ್ನರ್ ಹೆಡ್ ಇರ್ತಾರಲ್ಲ ಅದನ್ನು ತೆಗೆದು ಈಗ ಏನು ಮಾಡ್ಯಾರ ಅಂದರೆ CM ಅನ್ನು ಹೆಡ್ ಮಾಡ್ಯಾರ. ದಿಸ್ ಈಸ್ ವಾಟ್ ಅಫಿಷಿಯಲಿ ದೇ ಹ್ಯಾವ್ ಡನ್ ಇಟ್. ಆಮೇಲೆ ಇವರು ಕ್ರಿಟಿಸೈಸ್ ಮಾಡ್ತಾರೆ, ಯಾವಾಗ ಬ್ರಿಟಿಷ್ ಆಡಳಿತ ಇತ್ತು, ಯಾವಾಗ ಅವ್ರು ಗವರ್ನರ್ ಜನರಲ್ ಇರ್ತಿದ್ರು ಇಂಡಿಯಾದಾಗ, ಇಂಡಿಯನ್ಸ್ ಏನೂ ಕೇಳ್ತಿದ್ರು, ಸೇಮ್ ಸಿಚುವೇಶನ್ ಇಂಡಿಯಾದೊಳಗೆ ಇವತ್ತು ಕೂಡ ಇದೆ. ಆ್ಯಂಡ್ ಕೇರಳ, ತಮಿಳ್ನಾಡು ವಿತ್ ರಿಲೇಟೆಡ್ ಟು ಎಜುಕೇಷನ್ ಪಾಲಿಸಿ, ವಿತ್ ರಿಲೇಟೆಡ್ ಟು UGC, ವಿತ್ ರಿಲೇಟೆಡ್ ಟು ನ್ಯೂ ಎಜುಕೇಷನ್ ಪಾಲಿಸಿ, ಇನ್ ಆಲ್ ದೀಸ್ ಟರ್ಮ್ಸ್ states are suffering because of central government, and particularly this governor. He is more dangerous than anybody because he can destroy the state government, and he is major responsible for definitely partition of any political party, and even losing their majority in the assembly. That is the one intention that governors were appointed for by the central government in the states, always creating one of the other problem. Always this ನೋಡಿ, ಸೆಂಟ್ರ್ ಒಳಗೆ BJP ಇದೆಯಾ, ಕಾಂಗ್ರೆಸ್ ಯಾವ್ಯಾವ ರಾಜ್ಯದೊಳಗೆ ಅಧಿಕಾರದೊಳಗಿದೆ ಅವೆಲ್ಲ ರಾಜ್ಯಗಳು ಗವರ್ನರ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾವೆ. ವೈಸ ವರ್ಸ, ಯಾವಾಗ ಕಾಂಗ್ರೆಸ್ ಸೆಂಟ್ರ್ ಒಳಗಿತ್ತು ಅವಾಗ BJPನೂ ಕೂಡ BJP ರಾಜ್ಯಗಳಿಗೂ ಕೂಡ ಹಾಗೆ ಮಾಡಿದ್ದಾರೆ. ನರೇಂದ್ರ ಮೋದಿ ಹಿಮ್ಸೆಲ್ಫ್ ಸಫರ್ಡ್ ಬಿಕಾಸ್ ಆಫ್ ದಟ್ ಗವರ್ನರ್ ಆಫ್ ಗುಜರಾತ್. ಓಕೆ, ದಿಸ್ ಈಸ್ ಕಾಮನ್, ದಿಸ್ ಹ್ಯಾವ್ ಬಿಕಮ್ ಕಾಮನ್, ಬಟ್ ದಟ್ಸ್ ವೆರಿ ಡೇಂಜರಸ್. ಓಕೆ, ಈ ಥರ ಆಗಬಾರ್ದು ಅಂತ ಕೂಡ ಹೇಳುತ್ತೆ. ದಟ್ ಈಸ್ ನಾಟ್ ದ ಸೈನ್ ಆಫ್ ಹೆಲ್ದಿ ಡೆಮೋಕ್ರಸಿ ಅಂತ ಕೂಡ ಇವರು ಹೇಳ್ತಾರೆ. ನೆಕ್ಸ್ಟ್, ಶುಡ್ HIV/AIDS ಟೆಸ್ಟಿಂಗ್ ಬಿ ಮೇಡ್ ಮ್ಯಾಂಡೇಟರಿ ಬಿಫೋರ್ ಮ್ಯಾರೇಜ್? ಸಿ, ದೆರ್ ಇಸ್ in the July, Meghalaya Health and Family Welfare Minister Majal, he said that announcing the state may follow the Goa in making HIV/AIDS test is mandatory before marriage. Okay, the problem in multidisciplinary, and it's merely a question of health, but also it involves consideration of human rights, stigma,
free will, should HIV test, HIV AIDS ಟೆಸ್ಟಿಂಗ್ ಬಿ ಮೇಡ್ ಮ್ಯಾಂಡೇಟ್ರಿ ಅಂತ ಇದೊಂದು ಪ್ರಶ್ನೆನ ಹಾಕಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ ಗೈಸ್? ಒಬ್ಬ ಹುಡುಗಿ ಮದುವೆ ಆಗೋಕ್ಕಿಂತ ಮುಂಚೆ HIV ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು ಮಾಡಿಸೋದು ಒಳ್ಳೆಯದು ಅಥವಾ ಕೆಟ್ಟದು? ಅಕಾರ್ಡಿಂಗ್ ಟು ಯು, ವಾಟ್ ಯು ಥಿಂಕ್? ಬಿಕಾಸ್ ದ ನಂಬರ್ ಆಫ್ HIV ಕೇಸಸ್ ಆರ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ ಆ್ಯಂಡ್ ಯಾರಿಗಾದರೂ ಒಬ್ರಿಗಿದ್ರೆ ಇಟ್ ಕ್ಯಾನ್ ಸ್ಪ್ರೆಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಫಾರ್ ಅದರ್ ಪರ್ಸನ್ ಹೂ ಈಸ್ ಆಲ್ಸೋ ಹೆಲ್ದಿ. And that's why it's better to test. Already Goa, it is mandatory before marriage you have to test the blood, and then now the Meghalaya is also thinking. ನಿಮಗೇನು ಅನಿಸುತ್ತೆ? ಈ ಥರ ಮಾಡೋದು ಬೆಟರಾ? ಬಿಕಾಸ್ ಇನ್ ಮೈ ಪರ್ಸ್ನಲ್ ಒಪಿನಿಯನ್ ಇಟ್ಸ್ ಆಲ್ವೇಸ್ ಬೆಟರ್. ವಾಟ್ಸ್ ರಾಂಗ್ ಇನ್ ದ್ಯಾಟ್? ಅದನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಇದ್ರ ಮೇಲೆ ಬೇಕು ಅಂದರೆ ನಿಮಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಫಾರ್ ಆ್ಯಂಡ್ ಅಗೇನ್ಸ್ಟ್ ವ್ಯೂಸ್ ಏನಿದ್ದಾವೆ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಓಕೆ, ನೆಕ್ಸ್ಟ್, ಆಪರೇಷನ್ ಸಿಂಧೂರ್, an example of humanity fight against terrorism, a balanced military response, definitely in terms of Pakistan. President on August 15th speech, normally President of India also gives speech, and whatever India is growing economically, that's really one happy thing ಅಂತ ಕೂಡ ಇವರು ಹೇಳ್ತಾರೆ. 79th independence we are celebrating, and many people sacrifice their life to do this, means we are enjoying that fruit of independence. And Operation Sindoor showed our armed forces courage and resilience and the development of economy. Today India is the 4th largest economy. By 2047 we want to become a $30 trillion economy. For that, every youth has to show resilience, and every youth has to participate in us, and we want to make Viksit Bharat. And India AI mission was also launched to grow the technology, because technology is what the future ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಗೈಸ್. ಓಕೆ, what Prime Minister of India said regarding Independence Day speech, yes, I will make separate video, you can watch it guys. Okay, 16 BSF soldier got the Gallantry Award for valor during the Operation Sindoor. ಅವ್ರ ಹೆಸರುಗಳನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಐ ವಿಲ್ ಮೇಕ್ ಮೀನ್ಸ್ ಸಪ್ರೇಟ್ ಆಗಿ ಹೆಸರುಗಳನ್ನ ನೋಡೋಣ. ಟೂ ಮೆನಿ ನೇಮ್ಸ್ ಆರ್ ದೇರ್. ಓಕೆ, ನೆಕ್ಸ್ಟ್, Supreme Court order on SIR a victory for democracy, Congress said. Yes, as I told you earlier. And Ilobru Election Commission served the notice to MP husband for possessing 2 voters ID card. ಇವರು ಒಬ್ರು MP ಇದ್ದಾರೆ, ಅವರ ಹಸ್ಬೆಂಡ್ MLC ಇದ್ದಾರೆ, ಬಟ್ ಸ್ಟಿಲ್ he got 2 voter ID cards. Okay, like that so many people are having, and that's very dangerous ಅಂತ ಕೂಡ ಇವತ್ತು ಪೇಪರ್ ಒಳಗೆ ಬಂದಿದೆ ಗೈಸ್. Duration of a civil services exam cannot be curtailed, says UPSC. ನೋಡಿ, UPSC recently 17 students went to Supreme Court. ನಂಬರ್ 1 UPSC ಎಕ್ಸಾಮ್ ಒಳಗೆ ಏನಂದರೆ ಡಿಲೇ ಆಗ್ತಿದೆ, ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಒಂದು ಅಟೆಂಪ್ಟ್ ಬರೀಬೇಕು ಅಂದರೆ ಅದು 1 ವರ್ಷ ಅಲ್ಲ, 1 year 18 months ಹೋಗುತ್ತೆ, ಆಲ್ಮೋಸ್ಟ್ 2 years ಹೋಗುತ್ತೆ. ಆ ಟೈಮ್ ಪೀರಿಯಡ್ ಏನಿದೆಯೋ, ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಆದಮೇಲೆ ಇಂಟರ್ವ್ಯೂ ನಡುವಿನ ಟೈಮ್ ಪೀರಿಯಡ್ನ ಕಡಿಮೆ ಮಾಡಿರಿ ಅಂತ ಹೇಳಿತ್ತು. ಬಟ್ UPSC ಹೇಳ್ತಾ ಇದೆ, ನೋ, ಅದನ್ನು ಸೈಂಟಿಫಿಕಲಿನೇ ಸೆಟ್ ಮಾಡಿವಿ, ಅಷ್ಟು ಟೈಮ್ ಇರಬೇಕು, ಅದಕ್ಕಿಂತ ಕಡಿಮೆ ಮಾಡೋಕ್ಕಾಗೋದಿಲ್ಲ, ಎಕ್ಸಾಮ್ ಅದರ ಇಂಪಾರ್ಟೆನ್ಸ್ನ ಕಳ್ಕೊಳ್ಳುತ್ತೆ ಅಂತ ಹೇಳಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಸಾಮ್ ಮುಗಿದ ತಕ್ಷಣ, ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದ ತಕ್ಷಣ ಕೀ ಆನ್ಸರ್ ಬಿಡಬೇಕು ಅಂತ ಕೆಲವೊಂದಿಷ್ಟು ಹುಡುಗರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ನೋಡಿ, UPSC ಅವರು ಏನು ಮಾಡ್ಯಾರಂದ್ರೆ 2024ರ 3 ಕ್ವಶನ್ಗಳಿಗೆ ಆನ್ಸರ್ ಬಿಟ್ಟಿಲ್ಲ, 2 ಕ್ವಶನ್ಗೆ ತಪ್ಪು ಬಿಟ್ಟಿದ್ದಾರೆ. 5 ಕ್ವಶನ್, ಇಟ್ಸ್ ಅ ಬಿಗ್ ಮಾರ್ಜಿನ್ ಗೈಸ್. 5 ಕ್ವಶನ್ ಅಂದರೆ 10 ಮಾರ್ಕ್ಸ್. ಅವ್ರು ಯಾರೂ ಆದರೂ ಅವ್ರು ತಪ್ಪಾದು ಅಂದರೆ ಅವ್ರು ಯಾವಾಗ ಪಾಸ್ ಆಗ್ತಾರೆ? ಇದು ಡೆಫಿನೆಟ್ಲಿ UPSC ಕಡೆಯಿಂದ ತಪ್ಪಾಗಿದೆ. ಅದನ್ನು ಸರಿಪಡಿಸಿರೋ, ಕೀ ಆನ್ಸರ್ನ ಅವಾಗಿಂದ ಬೇಕು ಕೊಡ್ರು ಅಂದರೆ UPSC ಒಪ್ಪಿಲ್ಲ. ಆದರೆ UPSC ಹೇಳ್ತಾ ಇದೆ, ನಿಮಗೇನಾದರೂ ಕ್ವಶನ್ ಬಗ್ಗೆ ಡೌಟ್ ಇತ್ತು ಅಂದರೆ ಒಂದು ಪೋರ್ಟಲ್ ಮಾಡ್ತೀವಿ. ಆ ಪೋರ್ಟಲ್ ಒಳಗೆ ಅದ್ರ ಕೀ ಆನ್ಸರ್ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಇದು ಮೊದಲಿನಿಂದನೂ ನಡ್ಕೊಂಬಂದಂಥ ಒಂದು ವ್ಯವಸ್ಥೆ ಆಗಿದೆ. ಕೀ ಆನ್ಸರ್ನ ಲಾಸ್ಟಿಗೆ ಬಿಡೋದು, ಅದನ್ನೇ ಮುಂದುವರಿಸ್ತೀವಿ. ಬಿಕಾಸ್ ವಿ ವಾಂಟ್ ಟು ಸರ್ವ್ ಲಾರ್ಜರ್ ನಂಬರ್ ಆಫ್ ಪೀಪಲ್, ನಾಟ್ 1 or 2 ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಸರ್ಕಾರಿ ಉದ್ಯೋಗ ಕೊಡುವಂಥ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಥರ ಎಲ್ಲ ಮಾಡಿ ಕಳಿಸ್ತಿದ್ದಾರೆ UPSC ಅವರು. UPSCಯಿಂದ ಪಾಸ್ ಆದವರೆಲ್ಲರೂ ಕರೆಕ್ಟಾಗಿ ಇರ್ತಿದ್ದಾರೆ.
ಹೌ ಮೆನಿ ಕರಪ್ಷನ್ ಕೇಸಸಲ್ಲಿ ರೀಸೆಂಟಾಗಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಮತ್ತು ಎಥಿಕ್ಸ್ ಪೇಪರ್ ಬರೀತಿದ್ದಾರೆ. ಆ್ಯಕ್ಚುಲಿ ಅವರು ಹೆಂಗೆ ತೋರಿಸ್ತಾರೆ ಸೋಷಿಯಲ್ ಮೀಡಿಯಾದೊಳಗೆ ಆ ಥರ ಇರೋದೇ ಇಲ್ಲ ಗೈಸ್. ಓಕೆ, ಬಟ್ UPSC ಇದನ್ನು ಸ್ವಲ್ಪನಾದರೂ ಏನಾದರೂ ಬದಲಾವಣೆ ತರಬೇಕಾಗಿತ್ತು, ಬಟ್ ಏನೂ ತರೋದಿಲ್ಲ, ಏನೂ ಬದಲಾವಣೆ ಇಲ್ಲ, ನಾವು ಟೈಮ್ ಪೀರಿಯಡ್ನ ಕಮ್ಮಿ ಮಾಡೋದಿಲ್ಲ ಅಂತ ಕೂಡ ಹೇಳಿದೆ. ಓಕೆ, ದಟ್ಸ್ ಅ ಪ್ರಾಬ್ಲಮ್, ಇಟ್ ಈಸ್ ದೇರ್. ಓಕೆ, ಸುಪ್ರೀಂ ಕೋರ್ಟ್ ರಿವರ್ಸ್ ಆರ್ಡರ್ ಟು ಪ್ಲೀ ಅಗೇನ್ಸ್ಟ್ ರಿಮೂವಲ್ ಆಫ್ ಸ್ಟ್ರೇ ಡಾಗ್ಸ್. ಎಲ್ಲರೂ ಸೇರಿ ಸ್ಟ್ರೀಟ್ ಡಾಗ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಕೂಡ ಡೆಲ್ಲಿ ಒಳಗೆ ಹೇಳಿದ್ದಾರೆ. ಅದ್ರ ಮ್ಯಾಗೆ ಸಪ್ರೇಟ್ ವಿಡಿಯೋ ಮಾಡಿದ್ರು ಗೈಸ್, ನೀವು ನೋಡಬಹುದು. ಓಕೆ, ರಿಗಾರ್ಡಿಂಗ್ ದಟ್ ಸ್ಟ್ರೀಟ್ ಡಾಗ್ಸ್ ಪ್ರಾಬ್ಲಮ್ ಇನ್ ಡೆಲ್ಲಿ. ಓಕೆ, ಯು ಕ್ಯಾನ್ ವಾಚ್ ದಟ್. ನೆಕ್ಸ್ಟ್, ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ shrunk in April-July. Trade deficit. Okay, India's overall trade deficit in the current financial year 2025-26 on July shrunk 3.7% to 31.3 billion as compared with the same period in the previous year. Yes, due to various reasons, yes, our trade deficit has increased. Okay, so because we are relying more on export and America is putting more tax ಆನ್ ಇಂಡಿಯಾ. ಓಕೆ, ಅದರ ಸಂಬಂಧ ಹೆಚ್ಚಿಗೆ ಆಗಿದೆ. BSNL ನೋಡ್ರು ಗೈಸ್, ಇಟ್ ಮೇಡ್ ಅ ಗುಡ್ ಬಿಸ್ನೆಸ್. 5G ಲಾಂಚ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು 25,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಟ್ ಈಗ 47,000 ಕೋಟಿ ರೂಪಾಯಿ ಅವ್ರಿಗೆ ಲಾಭ ಬಂದಿದೆ. ಸಿ, ದಿಸ್ ಇಸ್ ವಾಟ್ ದ ಬಿಸ್ನೆಸ್. ಫಸ್ಟ್ ನೀವು ದುಡ್ಡು ಹಾಕಬೇಕಾಗುತ್ತೆ, ನಂತರ ಅದು ಬರ್ಬೋದು. ಓಕೆ, ನೆಕ್ಸ್ಟ್, ಒನ್ ಮೋರ್ ಆರ್ಟಿಕಲ್ ಇಸ್ ದೇರ್. COVID-19's hidden toll. Okay, how the pandemic has aged our brain. COVID-19 may age the brain in two key ways: directly by attacking nerve cells and indirectly through psychological stress and social isolation of the pandemic. A brain scan of COVID-19 survivors have revealed statistically significant declines in cognitive abilities, indicating measurable changes in brain structure and function. Okay, COVID-19 is responsible for all these brain changes in our body, and adolescent assessed before and after the pandemic shutdowns showed significantly higher level of anxiety and depression. Yes, maybe this lockdown and all have changed so many things in human body, and that's why maybe because of this all stress, pressure and all those things, disease is also increasing in people. Okay, ಅದೇ ಕಾರಣದಿಂದನೂ ಕೂಡ ಇನ್ಕ್ರೀಸ್ ಆಗ್ತಿರಬಹುದು ಅಂತ ಕೂಡ ಆರ್ಟಿಕಲ್ ಅಲ್ಲಿ ಹೇಳ್ತೆ ಗೈಸ್. ಇದು ಇವತ್ತಿನ ಹಿಂದೂ ಪೇಪರ್ನ ಡಿಸ್ಕಷನ್ ಆಗಿತ್ತು. ಎಸ್ ಗೈಸ್, ಯಾರ್ಯಾರೆಲ್ಲ ನಮ್ಮ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ, 50 ಪ್ರಬಂಧಗಳ ಪುಸ್ತಕ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆ್ಯಂಡ್ ಇದು ಕನ್ನಡ ಮೀಡಿಯಮಲ್ಲಿ ಈಗ ಲಭ್ಯ ಇದೆ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇನ್ನೊಂದು 15 ಡೇಸ್ ಒಳಗಡೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಪುಸ್ತಕ ಕೂಡ ಸಿಗುತ್ತೆ. 50 ಪ್ರಬಂಧಗಳ ಪುಸ್ತಕ ಇದೆ. ನಿಮಗೆ ಏನೇನು ಮ್ಯಾಟರ್ ಬೇಕೋ ಈ ಒಂದು ಪ್ರಬಂಧಗಳನ್ನ ಕುರಿತು ಎಲ್ಲವನ್ನು ಕೂಡ ಬೇಸಿಕ್ ಎಸ್ಸೆ ಕೊಡಲಾಗಿದೆ, ಆ್ಯಂಡ್ ಈವನ್ ಕರೆಂಟ್ ಅಫೇರ್ಸ್ ಎಸ್ಸೆ ಕೊಡಲಾಗಿದೆ, ನೈತಿಕತೆ ಆಧಾರದ ಮೇಲೆ ಎಸ್ಸೆ ಕೊಡಲಾಗಿದೆ. ಅಷ್ಟೇ ಅಲ್ಲ, ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧಗಳನ್ನು ಕೊಟ್ಟಿರುವಂಥ ಮೊದಲ ಪುಸ್ತಕ ಅಂದರೆ ದಟ್ ಈಸ್ ಕರಾಮಡಿ ಪ್ರಬಂಧ ಪುಸ್ತಕ. ನೀವು ಈ ಪುಸ್ತಕವನ್ನು ತಗೋಬೋದು, ಇದರ ಉಪಯೋಗವನ್ನು ತಗೊಳ್ರಿ. ಯಾರಿಗೆ ಪುಸ್ತಕ ಬೇಕು ಅನಿಸುತ್ತೆ, ಯು ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 7892086178. ಇದಕ್ಕೆ ನಿಮ್ಮ ಅಡ್ರೆಸ್ಸನ್ನು ಮೆಸೇಜ್ ಮಾಡಿದರೆ ಮನೆ ಬಾಗಿಲಿಗೆ ಅಂಚೆ ಮೂಲಕ ಪುಸ್ತಕಗಳನ್ನು ಕಳಿಸ್ಕೊಡ್ತೀವಿ. ಹಾಂ, PSI ಪೇಪರ್ 1 ಆ್ಯಕ್ಚುಲಿ ಆಗಸ್ಟ್ 15ಕ್ಕೆ ಅಂತ ನಾನು ಹೇಳಿದ್ದೆ, ಬಟ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಆ್ಯಂಡ್ ಟ್ರಾನ್ಸ್ಲೇಷನ್ ಬುಕ್ ಫೈನಲ್ ಟಚ್ ಕೊಡ್ತಾ ಇರೋದ್ರಿಂದ ಆಗಸ್ಟ್ 20ನೇ ತಾರೀಕು ಈ ಬ್ಯಾಚ್ನ ಪ್ರಾರಂಭ ಮಾಡ್ತೀವಿ. ಇಲ್ಲಿ 20 ಎಸ್ಸೆನ ಹೇಳ್ಕೊಡ್ತೀವಿ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತೀವಿ, ಪ್ರಿಸೈಸ್ ರೈಟಿಂಗ್ನ ಹೇಳ್ಕೊಡುತ್ತೆ. ಈ 3 ಸೆಗ್ಮೆಂಟ್ನ ಹೇಳ್ಕೊಡ್ಲಾಗುತ್ತೆ. ಆ್ಯಂಡ್ ಮಿಷನ್ PSI 615 ಆ್ಯಂಡ್ ESIಗೆ ಯಾರು ಪ್ರಿಪೇರ್ ಮಾಡ್ತಾ ಇದ್ದೀರಿ, ನಿಮಗೆ ಸಮಯ ಇದೆ, ಇದರ ಸದುಪಯೋಗವನ್ನು ಕರೆಕ್ಟಾಗಿ ಬಳಸ್ಕೊಳ್ರಿ. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಪರ್ಟಿಕ್ಯುಲರ್ಲಿ ಪೇಪರ್ 1ಗೆ ಇಂಪಾರ್ಟೆನ್ಸ್ ಕೊಡುತ್ತೆ, ಆ್ಯಂಡ್ ಪೇಪರ್ 1ಅನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡುತ್ತೆ. ಪೇಪರ್ 1 ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್. 50% ಇಂಪಾರ್ಟೆನ್ಸ್ ಫಾರ್ ಪೇಪರ್ 1 ಆ್ಯಂಡ್ 50% ಫಾರ್ ಪೇಪರ್ 2. ದೆನ್ ಓನ್ಲಿ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ಯಾರ್ಯಾರೆಲ್ಲ ಜಾಯಿನ್ ಆಗಬೇಕಂತೀರಿ, you can contact this number guys, and you can come and join our institute which is locating in Kalyan Nagar 10th Cross, Dharwad, and let's start our journey together, and definitely it is going to be helpful for you people. Okay, ಇಷ್ಟು ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.
ಆ್ಯಂಡ್ ನಿಮಗೆ ಈ ಡಿಸ್ಕಷನ್ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿರಿ. ಭಾಳಷ್ಟು ಜನ ರೂರಲ್ ಏರಿಯಾದೊಳಗೂ ಕೂತು ಓದ್ತಿರ್ತಾರೆ, ನ್ಯೂಸ್ ಪೇಪರ್ ಸಿಗ್ತಿರೋದಿಲ್ಲ ಆ್ಯಂಡ್ ಹೆಂಗೆ ಓದಬೇಕು ಅಂತಲೂ ಭಾಳ ಸರ್ತಿ ಗೊತ್ತಿರೋದಿಲ್ಲ. ಐ ಹೋಪ್ ಈ ಥರ ವಿಡಿಯೋಗಳು ಅವ್ರಿಗೆ ಹೆಲ್ಪ್ ಆಗ್ತವೆ ಅಂತ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.